ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ನಮ್ಮ ಜ್ಞಾನದ ಬಗ್ಗೆ, ನಮ್ಮ ಕರ್ಮದ ಬಗ್ಗೆ ಹಾಗೂ ಕರ್ತುವಿನ ಬಗ್ಗೆ, ಅಂದ್ರೆ ಹೇಗೆ ಜ್ಞಾನದಲ್ಲೂ ರಾಜಸ ತಾಮಸ ಸಾತ್ವಿಕ ಇರುತ್ತೆ, ಹಾಗೆ ಕರ್ಮದಲ್ಲಿ ರಾಜಸ ತಾಮಸ ಸಾತ್ವಿಕ ಇರುತ್ತೆ. ಹಾಗೆ ಒಬ್ಬ ಕರ್ತುವಿನಲ್ಲೂ ಸಹ ರಾಜಸ ತಾಮಸ ಸಾತ್ವಿಕ ಇರುತ್ತೆ ಅಂತ ವಿವರವಾಗಿ ಹೇಳ್ತಾ ಹೋದ್ರು. ಯಾಕೆ ಒಂದೊಂದು ವಿಷಯದಲ್ಲೂ ಮೂರು ಮೂರು ಬಗೆಯನ್ನ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಬಹುಶಃ ನಾನು ಒಳ್ಳೇದು ಅಂತ ಅನ್ಕೊಂಡಿದ್ದು ಎಲ್ಲೋ ಒಂದು ಚೂರು ರಾಜಸನೋ ತಾಮಸನೋ ಆಗಿರಬಹುದು. ಅದರಿಂದ ನೀನು ಆದಷ್ಟು ಬೇಗ ಸಾತ್ವಿಕದ ಚಿಂತನೆಯನ್ನೇ ಮಾಡು. ಸಾತ್ವಿಕದ ಚಿಂತನೆ ಬಿಟ್ಟು ಬೇರೆ ಯಾವ ಚಿಂತನೆಯನ್ನೂ ಸಹ ನೀನು ಮಾಡಬೇಡ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಪ್ರತಿಯೊಂದರಲ್ಲೂ ಸಹ ರಾಜಸ ತಾಮಸ ಸಾತ್ವಿಕದ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಾನು ಹೇಳದ್ನಲ್ಲ, ಜಸ್ಟ್ ಕ್ವಿಕ್ ರಿವಿಷನ್ ಅಷ್ಟೇನೆ. ಅಂದ್ರೆ ಪ್ರತಿಯೊಂದರ ಬಗ್ಗೆನೂ ಆಲ್ರೆಡಿ ಕೃಷ್ಣ ಹೇಳಾಗೋಗಿದೆ, ಹೇಳದೇ ಇರೋ ವಿಷಯ ಯಾವುದೂ ಇಲ್ಲವೇ ಇಲ್ಲ. ಆದ್ರೆ ಇದು ಕ್ವಿಕ್ ಆಗಿ ನೀನೇನಾದ್ರೂ ಮರ್ತ್ ಹೋಗಿದ್ಯಾ, ನೀನೇನಾದ್ರು ಕೇಳಿಸ್ಕೊಂಡಿಲ್ವಾ, ನೀನೇನಾದ್ರು ತಪ್ಪಾಗಿ ತಿಳ್ಕೊಂಡಿದ್ಯಾ, ಅಥವಾ ನೀನೇನಾರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂಚೂರು ವ್ಯತ್ಯಾಸ ಆಗೋಗ್ಬಿಟ್ಟಿದ್ಯಾ, ಬೇಡ ಸರಿ ಮಾಡ್ಕೊಂಬಿಡು ಬೇಗ. ಯಾಕೆ ಅಂತ ಅಂದ್ರೆ, ಎಷ್ಟು ಬೇಗ ನಾವು ನಮ್ಮ ಜೀವನವನ್ನ ಸರಿ ಮಾಡ್ಕೊಳ್ತೀವೋ ಅಷ್ಟು ಬೇಗ ನಾವು ಭಗವಂತನ ಬಳಿ ಹೋಗ್ಬೋದು. ಹೇಳ್ತಾರಲ್ಲ, ಮರ್ತ್ಬಿಟ್ಟು ಯಾವುದೋ ಒಂದು ತಪ್ಪು ಬಸ್ಸನ್ನ ಹತ್ತು ಬಿಟ್ಟಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾನು ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ, ಮೈಸೂರಿಂದ ನಾನು ಬೆಂಗಳೂರಿಗೆ ಹೋಗ್ಬೇಕು ಅನ್ಬೇಕಾದ್ರೆ ಬೆಂಗಳೂರು ಬಸ್ ಹತ್ತದ್ ಬಿಟ್ಟು ಈ ಕೊಳ್ಳೇಗಾಲದ ಕಡೆ ಬಸ್ ಹತ್ಬಿಟ್ರೆ ಏನಾಗೋಗುತ್ತೆ? ಉಲ್ಟಾ ಆಗೋಗುತ್ತೆ ಅಲ್ವಾ? ಈ ಗುಂಡ್ಲುಪೇಟೆ ಬಸ್ಸೋ ಅಥವಾ ನಂಜನಗೂಡಿಗೆ ಹೋಗೋ ಬಸ್ಸೋ ಹತ್ಬಿಟ್ರೆ ನಾನು ಹೋಗೋದಿಕ್ ಆಗೋದಿಲ್ಲ. ನನ್ನ ಡಿಸ್ಟೆನ್ಸ್ ಏನಿದೆ ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಾವು ಅಲ್ಲಿಂದ ಇಳಿದು ನಮ್ಮ ಸರಿಯಾದ ಮಾರ್ಗವನ್ನ ಹಿಡಿಬೇಕಾಗತ್ತೆ. ಹಾಗಾಗಿ ಭಗವಂತ ಇಲ್ಲಿ ನಮ್ಮನ್ನ ಎಷ್ಟು ಬೇಗ ನಾವು ಸರಿ ಮಾರ್ಗದಲ್ಲಿ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಹಾಗೇನೆ ಇವತ್ತು ಯಾವ ವಿಷಯದ ಬಗ್ಗೆ ಹೇಳ್ತಾರಪ್ಪ ಅಂದ್ರೆ, ಬುದ್ಧಿಯ ಬಗ್ಗೆ. ಬುದ್ಧಿ ಅಂತ ಅಂದ್ರೆ ನಾವು ತಿಳ್ಕೊಳ್ತೀವಲ್ಲ ಅದು. ಎಲ್ರಿಗೂ ಬುದ್ಧಿ ಇದೆ ಅಲ್ವಾ ಅಂತ ಅಂದ್ರೆ, ಈಗ ಎಲ್ಲ ವಿಷಯವೂ ಸಹ ಎಲ್ಲರಿಗೂ ಒಂದೇ ರೀತಿ ಅರ್ಥ ಆಗೋದಿಲ್ಲ. ಒಬ್ಬೊಬ್ರು ಒಂದೊಂದ್ ರೀತಿ ಅರ್ಥ ಮಾಡ್ಕೊಂತಾರೆ. ನಮ್ಮೆಲ್ರಿಗೂ ಗೊತ್ತಲ್ವಾ ಯಾಕೆ ಆ ರೀತಿ ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇವತ್ತಿನ ಪಾಠ ನಮಗೆ ಅದರ ಉತ್ತರವನ್ನ ಕೊಡ್ತಾ ಹೋಗುತ್ತೆ. ಅದಕ್ಕೇನೆ ಹೇಳೋದು, ಭಗವದ್ಗೀತೆಯಲ್ಲಿ ನಮ್ಮ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಗೊಂದಲಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಅಂತ. ಹಾಗೆ ಇಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ, ಬುದ್ಧೇ ಬುದ್ಧಿಯು ಭೇದಂ ವ್ಯತ್ಯಾಸಗಳನ್ನು, ಧೃತೆ ನಿಶ್ಚಲತೆಯ ಚ ಕೂಡ ಏವ ಖಂಡಿತವಾಗಿಯೂ, ಗುಣತಃ ಭೌತಿಕ ತ್ರಿಗುಣಗಳಿಂದ, ತ್ರಿವಿಧಂ ಮೂರು ಬಗೆಯ, ಶೃಣು ಆಲಿಸು, ಪ್ರೋಕ್ಚ ಮಾನಂ ಅಂದ್ರೆ ನನ್ನಿಂದ ವಿವರಿಸಲ್ಪಡುವ, ಅಶೇಷೇಣ ವಿವರವಾಗಿ, ಪೃಥಕ್ಕೇನ ಪ್ರತ್ಯೇಕವಾಗಿ, ಧನಂಜಯನೇ. ಇಲ್ಲಿ ಭಗವಂತ ಧನಂಜಯ ಅಂತ ಹೇಳ್ತಾ ಹೋಗ್ತಾನೆ. ಮೊದಲಿಗೆ ಹೇಳ್ತಾ ಹೋಗ್ತಾನೆ, ಬುದ್ಧಿರ್ಭೇದಂ ಅಂದ್ರೆ ಬುದ್ಧಿಯಲ್ಲಿ ಎಷ್ಟು ಭೇದಗಳಿದೆ ಅಂತ ನೀನ್ ತಿಳ್ಕೊ. ಬುದ್ಧಿ ಅಂತಂದ್ರೇನು? ನಾನು ಆಗ್ಲೇ ಹೇಳ್ದಾಗೆ, ಮೊದಲನೇದು ನಾವು ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಬೇಕಾದ್ರೆ ಈಗ ಯಾವುದೋ ಒಂದು ವಿಷಯವನ್ನ ನಾವು ಎಲ್ರ ಹತ್ರ ಹೇಳ್ತೀವಿ ಅಂತಾಗ ಎಲ್ರೂ ಒಂದೇ ರೀತಿ ಅರ್ಥ ಮಾಡ್ಕೊಳ್ತಾರ? ಖಂಡಿತ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಮನೆನೇ ತಗೊಳ್ಳೋಣ. ಮನೆಯಲ್ಲಿ ಒಬ್ಬ ಸೊಸೆ ಹೇಳ್ತಾಳೆ, ಅಮ್ಮನಿಗೆ ಹುಷಾರಿಲ್ಲ, ನಾನು ಊರಿಗೆ ಅರ್ಜೆಂಟಾಗಿ ಹೋಗ್ಲೇಬೇಕು ಅಂತ. ಆಗ ಅತ್ತೆ ಯಾವ ರೀತಿ ಯೋಚನೆ ಮಾಡ್ತಾರೆ, ಗಂಡ ಯಾವ ರೀತಿ ಯೋಚನೆ ಮಾಡ್ತಾನೆ, ಮಗ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತ ಆ ಯೋಚನೆಯ ಲಹರಿಗಳು ತುಂಬಾ ಭಿನ್ನವಾಗಿರುತ್ತೆ ಅಲ್ವಾ? ಇಲ್ಲಿ ನಾನು ಯಾರ್ಯಾರು ಯಾವ್ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವ್ರು ಮೂರು ಜನನು ಒಂದೇ ರೀತಿ ಯೋಚನೆ ಮಾಡ್ತಾರ ಅಂತ ನೋಡಿದ್ರೆ ಇಲ್ಲ, ಖಂಡಿತ ಇಲ್ಲ. ಮೂರು ಜನ ಒಂದೇ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ಧೃತಿ
ಅಂದ್ರೆ ನಿಲುವು. ಅಂದ್ರೆ ಈಗ ನಾವು ಕೆಲವೊಂದು ಸಲ ನಾವು ನಿಲುವನ್ನ ತಗೋಬೇಕಾಗತ್ತೆ. ಇಲ್ಲ ನಾನು ಹೀಗೇ ಮಾಡ್ತೀನಿ ಅಂತ. ಹಾಗೇನೆ ನಿರ್ಧಾರ ಅಂದ್ರೆ ತಿಳುವಳಿಕೆಯಿಂದ ಬರುವಂತದ್ದು. ಇಲ್ಲ ನಾನು ಮಾಡ್ಲೇಬೇಕು. ಈ ಬುದ್ಧಿಯಲ್ಲೂ ಸಹ 3 ವಿಧ ಬರುತ್ತೆ. ಸಾತ್ವಿಕ, ರಾಜಸ, ತಾಮಸ. ಹಾಗೆ ಧೃತಿಯಲ್ಲೂ ಸಹ ಸಾತ್ವಿಕ, ರಾಜಸ, ತಾಮಸ. ನಿರ್ಧಾರದಲ್ಲೂ ಸಾತ್ವಿಕ, ರಾಜಸ, ತಾಮಸ. ಹಾಗೆ ಇಲ್ಲಿ 3 ಬಗೆ ಇದೆ. ಅದನ್ನ ನಾನು ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ, ಕೇಳು. ಹಾಗಿದ್ರೆ ಇಷ್ಟೊತ್ತರೆಗೂ ಭಗವಂತ ಹೇಳಿದ್ದೆಲ್ಲ ಕೃಷ್ಣ ಹೇಳಿದ್ದೆಲ್ಲ ಅರ್ಜುನ ಕೇಳೇ ಇಲ್ವಾ ಅಂತ ಅಂದ್ರೆ, ಕೇಳ್ತಾ ಇದ್ದಾನೆ ಅರ್ಜುನ. ಆದ್ರೆ ಇಲ್ಲಿ ವಿಶೇಷವಾದ ಪದವನ್ನ ಉಪಯೋಗಿಸ್ತಾ ಇದ್ದಾನೆ. ಅಶೇಷೇಣ, ಸಂಪೂರ್ಣವಾಗಿ ಕೇಳು. ಸಂಪೂರ್ಣವಾಗಿ ಕೇಳು ಅಂದ್ರೆ ಏನು? ಇಷ್ಟು ದಿನ ನಾನು ಹೇಳದ್ನಲ್ಲ ಅದೆಲ್ಲದಕ್ಕಿಂತ ಈಗ ಹೇಳ್ತೀನಲ್ಲ, ಬುದ್ಧಿ ಬಗ್ಗೆ, ನಿಲುವಿನ ಬಗ್ಗೆ, ನಿರ್ಧಾರದ ಬಗ್ಗೆ. ಈಗ ಸಾಮಾನ್ಯವಾಗಿ ನಿಲುವು ನಿರ್ಧಾರ ಎರಡು ಒಂದೇ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ನಿಲುವು ಬೇರೆ, ನಿರ್ಧಾರ ಬೇರೆ. ನಿರ್ಧಾರ ಅಂದ್ರೆ ಒಂದು ಡಿಸಿಷನ್ ತಗೊಳ್ಳೋದು, ನಿಲುವು ಅಂದ್ರೆ ಅದ್ರಲ್ಲಿ ಗಟ್ಟಿಯಾಗಿ ನಿಲ್ಲೋದು. ಹಾಗಾಗಿ ಇಲ್ಲಿ ನಮ್ಮ ಬುದ್ಧಿ, ನಮ್ಮ ನಿಲುವು, ನಮ್ಮ ನಿರ್ಧಾರ, ಈ ಮೂರರ ಬಗ್ಗೆ 3 ವಿವಿಧ ಪ್ರಕಾರಗಳಿದೆ. ಅಂದ್ರೆ ರಾಜಸ, ತಾಮಸ, ಸಾತ್ವಿಕ ಇದೆ. ಅದನ್ನ ನೀನು ಯಾವುದನ್ನೂ ಸಹ ಬಿಡುವ ಹಾಗೆ ಇಲ್ಲ. ಬಿಡೋ ಹಾಗಿಲ್ಲ ಅಂತ ಅಂದ್ರೆ ಅರ್ಥ ಏನು? ಬರೀ ಕೇಳಿದ್ರೆ ಸಾಕಾ? ನೋ. ಮರೆಯೋ ಹಾಗೂ ಇಲ್ಲ. ಯಾಕೆ ಇಲ್ಲಿ ಬಿಡೋ ಹಾಗಿಲ್ಲ, ಮರೆಯೋ ಹಾಗಿಲ್ಲ ಅಂತ ಹೇಳ್ತಿದ್ದಾನಪ್ಪ ಅಂತೆ ಭಗವಂತ. ಈಗ ನೀನು ಫಸ್ಟ್ ಕೇಳಿಸ್ಕೋಬೇಕು. ಕೇಳಿಸ್ಕೊಂಡಿದ್ದನ್ನ ನೀನು ಜೀವನ ಪರ್ಯಂತ ನೆನ್ಪಿಡ್ಕೋಬೇಕು. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್, ಮಹತ್ವವಾಗಿದೆ. ಹಾಗಾಗಿ ಇಲ್ಲಿ ನೀನು ಗಮನ ಹರಿಸ್ಲೇಬೇಕು, ಗಮನದಲ್ಲಿ ಇಟ್ಕೊಳ್ಳೇಬೇಕು. ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಧನಂಜಯ ಅಂತ ಪದವನ್ನ ಉಪಯೋಗಿಸ್ತಾ ಇದ್ದಾನೆ. ಯಾಕಪ್ಪ ಇಲ್ಲಿ ಧನಂಜಯ ಅಂತ ಉಪಯೋಗಿಸ್ತಾ ಇದ್ದಾನೆ ಅಂದ್ರೆ, ಒಂದು ಧನವನ್ನ ಗಳಿಸಿದವನು ಧನಂಜಯ. ಆದ್ರೆ ಇಲ್ಲಿ ಅವನು ಧನ ಅಂದ್ರೆ ಸಂಪಾದನೆ ಅಲ್ವಾ? ಅವನು ಸಂಪಾದನೆ ಮಾಡ್ದ. ಯಾವ ರೀತಿ ಸಂಪಾದನೆ ಮಾಡ್ದ? ರಾಜಸವಾಗೋ, ತಾಮಸ ಆಗೋ, ಸಾತ್ವಿಕವಾಗೋ ಅಂತ ನೋಡಿದಾಗ ಅವನು ಸಾತ್ವಿಕವಾಗಿ ಸಂಪಾದನೆ ಮಾಡಿದ್ದಾನೆ. ಅವನ ಹತ್ರ ಏನೆಲ್ಲ ಸಂಪಾದನೆ ಇದೆ, ಏನೆಲ್ಲ ಹಣ ಇದೆ, ಆ ಎಲ್ಲವುದೂ ಸಹ ಅವನು ನ್ಯಾಯಬದ್ಧವಾಗಿ ಸಂಪಾದನೆಯನ್ನ ಮಾಡಿರ್ತಾನೆ. ಅಷ್ಟೇ ಅಲ್ಲ, ನೀನು ಸಾತ್ವಿಕವಾಗಿದ್ಯಾ. ಹಾಗಾಗಿ ನಿನ್ಗೆ ಗೊತ್ತು ಯಾವುದನ್ನ ಹೇಗೆ ಸಂಪಾದನೆ ಮಾಡಬೇಕು ಅಂತ. ಹಾಗಾಗಿ ಈ ಮೂರರ ವ್ಯತ್ಯಾಸವನ್ನ ಅಂದ್ರೆ ಬುದ್ಧಿಯ ಬಗ್ಗೆ, ನಿಲುವಿನ ಬಗ್ಗೆ ಹಾಗೂ ನಿರ್ಧಾರದ ಬಗ್ಗೆ ನಾನು ನಿನಗೆ ಸಂಪೂರ್ಣ ವಿವರಗಳನ್ನ ಕೊಡ್ತಾ ಇದ್ದೀನಿ, ಕೇಳಿಸ್ಕೋ. ಯಾಕೆ ಅಂತ ಅಂದ್ರೆ ಈಗ 18ನೇ ಅಧ್ಯಾಯದಲ್ಲಿ ಏನೆಲ್ಲ ಹೇಳ್ತಿದ್ದಾನೆ ಭಗವಂತ, ನಮ್ಮನ್ನ ಕಂಪ್ಲೀಟ್ ಟ್ಯೂನ್ ಮಾಡ್ತಾ ಇದ್ದಾನೆ. ನೀನು ಯಾವುದನ್ನೂ ಮರೆಯೋ ಹಾಗಿಲ್ಲ, ಯಾವುದನ್ನು ಬಿಡೋ ಹಾಗಿಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ನಾವೇನ್ ಮಾಡ್ಕೊಳ್ತೀವಿ, ನಾನು ಸಾತ್ವಿಕ ಗುಣದಲ್ಲೇ ಇದ್ದೀನಿ, ಸಾತ್ವಿಕ ಬುದ್ಧಿ ಇದೆ, ಸಾತ್ವಿಕ ಕರ್ತುವಾಗಿದ್ದೀನಿ, ಸಾತ್ವಿಕ ಕರ್ಮವನ್ನ ಮಾಡ್ತಾ ಇದ್ದೀನಿ, ಆದ್ರೂ ಭಗವಂತ ನನಗೆ ಸಾತ್ವಿಕವಾದ ಫಲವನ್ನ ಕೊಡ್ತಾ ಇಲ್ಲ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಇಲ್ಲಿಯವರೆಗೆ ಏನೆಲ್ಲ ತಪಸ್ಸಿನ ಬಗ್ಗೆ, ದಾನದ ಬಗ್ಗೆ, ಜ್ಞಾನದ ಬಗ್ಗೆ, ಯಜ್ಞದ ಬಗ್ಗೆ, ಕರ್ಮದ ಬಗ್ಗೆ, ಕರ್ತುವಿನ ಬಗ್ಗೆ, ಎಲ್ಲವುದರಲ್ಲೂ ಮೂರು ವಿಧವನ್ನ ಹೇಳ್ತಾ ಹೋದ. ಹಾಗೇನೆ ಮುಂದೆ ಬುದ್ಧಿಯ ಬಗ್ಗೆ ಹೇಳ್ತಾ ಹೋಗ್ತಾನೆ ಭಗವಂತ. ಬುದ್ಧಿಯಲ್ಲಿ ಹೇಗೆ 3 ವಿಧ ಇದೆ ಅಂತ. ಅದರಲ್ಲಿ ಮೊದಲನೇದಾಗಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾತ್ವಿಕ ಬುದ್ಧಿಯ ಬಗ್ಗೆ ಹೇಳ್ತಾ ಹೋಗ್ತಾನೆ. ಪ್ರವೃತ್ತಿಂ, ಕೆಲಸ ಮಾಡುವುದನ್ನು, ಚ ಕೂಡ, ನಿವೃತ್ತಿಂ, ಕೆಲಸ ಮಾಡದಿರುವುದನ್ನು, ಚ ಮತ್ತು ಕಾರ್ಯ, ಬೇಕಾದುದು, ಅಕಾರ್ಯೆ, ಮಾಡಲೇಬಾರದ್ದನ್ನು, ಭಯ, ಭೀತಿ, ಅಭಯೇ, ನಿರ್ಭೀತಿಗಳನ್ನ, ಬಂಧನ, ಮೋಕ್ಷಂ, ಮುಕ್ತಿಯನ್ನ, ಚ ಮತ್ತು ಯಾವ, ವೇತ್ತಿ, ತಿಳಿಯುತ್ತದೆಯೋ, ಬುದ್ಧಿಯು, ಸಾ ಅದು, ಪಾರ್ಥನೆ, ಸಾತ್ವಿಕಿ, ಸತ್ವಗುಣದ್ದಾಗಿರುತ್ತದೆ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತಾ ಹೋಗ್ತಾನೆ ಭಗವಂತ. ಪ್ರವೃತ್ತಿಂಚ ನಿವೃತ್ತಿಂಚ ಅಂದ್ರೆ, ಪ್ರವೃತ್ತಿ ಅಂತ ಅಂದ್ರೆ ಧರ್ಮ ಮಾರ್ಗದಲ್ಲಿ ನಾವು ಮುಂದುವರಿಯೋದು ಹೇಗೆ ಅಂದ್ರೆ,
ನಾನು ಯಾವ ಮಾರ್ಗದಲ್ಲಿ ಹೋದ್ರೆ ನಾನು ಸರಿಯಾಗಿದ್ದೀನಿ, ಸರಿಯಾಗಿ ತಿಳ್ಕೊಳ್ತೀನಿ, ನಾನು ಭಗವಂತನನ್ನ ಹೋಗಿ ಸೇರ್ತೀನಿ. ನಾನು ಹೇಳಿದ್ನಲ್ಲ, ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ನಾನು ಬೆಂಗಳೂರು ಬಸ್ಸೇ ಹತ್ತಬೇಕು. ಬೇರೆ ಬಸ್ ಹತ್ಬಿಟ್ಟು ಬೆಂಗಳೂರಿಗೆ ಹೋಗಿಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡಿದ್ರೆ ಅದು ನನ್ ತಪ್ಪಾಗತ್ತೆ. ಅದೇ ರೀತಿ ಇಲ್ಲಿ ನಾನು ಪ್ರವೃತ್ತಿ ಅಂದ್ರೆ ಸಾತ್ವಿಕನಿಗೆ ಗೊತ್ತು ಧರ್ಮ ಮಾರ್ಗದಲ್ಲಿ ಹೇಗ್ ಮುಂದುವರಿಬೇಕು. ನಾನು ಇದು ತಿಳ್ಕೊಂಡ್ಬಿಟ್ರೆ ಸಾತ್ವಿಕನಾಗ್ಬಿಡ್ತೀನಾ, ಅದು ತಿಳ್ಕೊಂಡ್ರೆ ಸಾತ್ವಿಕನಾಗ್ಬಿಡ್ತೀನಾ, ಇನ್ನೊಂದು ತಿಳ್ಕೊಂಡ್ರೆ ಸಾತ್ವಿಕನಾಗ್ಬಿಡ್ತೀನಾ? ನೋ. ತಿಳಿದುಕೊಂಡ್ರೆ ಸಾತ್ವಿಕ ಆಗುವುದಿಲ್ಲ. ನಾನು ಆ ಮಾರ್ಗದಲ್ಲಿ ನಡೆಯಬೇಕು. ಹಾಗಾಗಿ ಅವನಿಗೆ ಸರಿಯಾಗಿ ಗೊತ್ತಿರುತ್ತೆ ಯಾವುದು ಧರ್ಮ ಮಾರ್ಗ. ಉದಾಹರಣೆ ನಾವು ಹೇಳ್ತೀವಲ್ಲ, ಈಗ ಭಗವದ್ಗೀತೆ, ಭಾಗವತ ಇದೆಲ್ಲ ಕೇಳಿಸ್ಕೊಂಡ್ಬಿಟ್ರೆ ನಾವು ಸಾತ್ವಿಕರಾಗೋಗ್ಬಿಡ್ತೀವೇನ್ರಿ ಅಂತ ನೋಡೋದಿದ್ರೆ ಇಲ್ಲ, ಸಾತ್ವಿಕರಾಗೋದಿಲ್ಲ. ಹಾಗಿದ್ರೆ ಸಾತ್ವಿಕರಾಗೋದು ಹೇಗೆ? ಇದನ್ನೆಲ್ಲ ತಿಳಿತಾ ತಿಳಿತಾ ಈಗ ಉದಾಹರಣೆ ಭಗವದ್ಗೀತೆ ಇರ್ಬೋದು, ಭಾಗವತ ಇರ್ಬೋದು. ಮೊದಲು ನಾವು ಕೇಳ್ತೀವಿ ಅಥವಾ ಓದ್ತೀವಿ. ಆ ಓದ್ಬಿಟ್ಟು ಹಾಗೆ ಬಿಡ್ತೀವಾ? ಇಲ್ಲ. ಅದನ್ನ ಚಿಂತನೆ ಮಾಡ್ತೀವಿ. ಹೌದಾ? ಅಲ್ಲಿದ್ದಿದ್ದು ಸರಿನಾ? ಅವ್ರು ಹೇಳಿದ್ದು ಸರಿನಾ? ಅವ್ರು ಹೇಳಿದ್ದೆಲ್ಲ ಓಕೆ ಇತ್ತಾ? ನಾನ್ ನಂಬೋದಾ? ಆಮೇಲೆ ಅದ್ರ ಬಗ್ಗೆನೇ ಸುದೀರ್ಘವಾಗಿ ಯೋಚನೆಯನ್ನ ಮಾಡ್ತೀವಿ. ಹೌದು, ಅವ್ರು ಹಾಗ್ ಹೇಳಿದ್ರು. ನಾನ್ ಹೀಗ್ ನಡ್ಕೋಬೇಕು. ಇದನ್ನ ನಾನು ಈ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದನ್ನೆಲ್ಲ ತಿಳಿದು ಆಮೇಲೆ ಒಪ್ಕೊಳ್ಳೋದು. ಯೆಸ್, ಇಟ್ ಈಸ್ ರೈಟ್. ನಾನು ಇದನ್ನ ಒಪ್ಕೋಬೇಕು. ಒಪ್ಕೊಂಡು ನಾನು ಇದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಉದಾಹರಣೆ, ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಇರ್ಬೋದು, ಅಥವಾ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತಃ. ಅಲ್ವಾ? ಹೌದಾ, ಇದನ್ನೆಲ್ಲ ನಾನು ಅಳವಡಿಸ್ಕೋಬೇಕಾ ಅಂತ ನಮಗ್ ನಾವೇ ಚಿಂತನೆಯನ್ನ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಆಲ್ವೇಸ್ ಮೈ ಫೇವರೇಟ್. ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹೌದಾ, ಭಗವಂತ ನಿಜವಾಗ್ಲೂ ನನ್ನ ಕೈ ಹಿಡಿತಾನ? ಹೌದು ರೀ, ಕೈ ಹಿಡ್ದೇ ಹಿಡಿತಾನೆ. ನಾನು ಯೋಚನೆ ಮಾಡಿದೀನಿ, ನಾನು ಚಿಂತನೆ ಮಾಡಿದೀನಿ, ನನ್ನ ಅನುಭವಕ್ಕೆ ಬಂದಿದೆ. ಅವನು 100% ಅವ್ನು ನನ್ನ ಜೊತೆನೇ ಇದ್ದಾನೆ, ಅವನು ಯಾರ ಜೊತೆನೂ ಇಲ್ಲ. ಅಂದ್ರೆ ನನ್ನ ಕೈ ಹಿಡಿದಿದ್ದಾನೆ, ನನಗದ್ ನಂಬಿಕೆ ಇದೆ. ಈ ರೀತಿ ಅದನ್ನ ಒಪ್ಕೊಳ್ಳೋದು. ಅಂದ್ರೆ ಪ್ರವೃತ್ತಿ ಅಂದ್ರೆ ಧರ್ಮ ಮಾರ್ಗದಲ್ಲಿ ನಾವು ಹೋಗೋದಕ್ಕೆ ನಮ್ಗೆ ಯಾವುದೆಲ್ಲ ನನಗೆ ಒಳ್ಳೇದ್ ಮಾಡುತ್ತೆ. ಇನ್ನೊಂದು ನಿವೃತ್ತಿ. ನಿವೃತ್ತಿ ಅಂತ ಅಂದ್ರೆ ಏನು? ಬಿಟ್ಬಿಡೋದು ಅಲ್ವಾ? ನಿವೃತ್ತಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಲಸದಿಂದ ನಿವೃತ್ತಿ ಅಂದ್ರೇನು? ಆ ಕೆಲಸವನ್ನ ಬಿಡೋದು. ಅದೇ ರೀತಿ ಇವನು ಸಹ ನಿವೃತ್ತಿಯನ್ನ ಹೊಂದುತ್ತಾನೆ. ಯಾವುದರಿಂದ ನಿವೃತ್ತಿ ಹೊಂದುತ್ತಾನಪ್ಪ ಅಂತ ನೋಡೋದಿದ್ರೆ ಅಧರ್ಮ ಮಾರ್ಗದಿಂದ ಇವನು ನಿವೃತ್ತಿಯನ್ನ ಹೊಂದುತ್ತಾನೆ. ಯಾಕೆ ಅಂತಂದ್ರೆ ನಾನು ಹೇಗೆ ಇದರಿಂದ ಹೊರಗಡೆ ಬರಬೇಕು. ನನ್ನ ಮನುಷ್ಯ ಅಂತ ಅಂದ ಮೇಲೆ ಪ್ರತಿಯೊಬ್ಬರಲ್ಲಿ ಹಲವಾರು ರೀತಿಯಂತಹ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಬುದ್ಧಿಗಳು ಎಲ್ಲವುದೇ ಇರುತ್ತೆ. ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಾತ್ವಿಕನಾದವನು ಏನ್ ಮಾಡ್ತಾನೆ ಅಂದ್ರೆ ಅದರಿಂದ ಎಷ್ಟು ಬೇಗ ಹೊರಗಡೆ ಬರೋದಿಕ್ಕೆ ಸಾಧ್ಯವೋ ಅಷ್ಟು ಬೇಗ ಹೊರಗಡೆ ಬರ್ತಾನೆ. ಇಲ್ಲ, ನನಗೆ ಗೊತ್ತಿರ್ಲಿಲ್ಲ, ನಾನು ಈಗ ಅಧರ್ಮ ಮಾರ್ಗವನ್ನ ತುಳಿದ್ಬಿಟ್ಟಿದ್ದೀನಿ. ಇಲ್ಲ, ನಾನು ಇದರಿಂದ ಬೇಗ ಹೊರಗಡೆ ಬರ್ತೀನಿ. ಮತ್ತೆ ನಾನು ಧರ್ಮ ಮಾರ್ಗವನ್ನ ಹಿಡಿತೀನಿ. ಈಗ ನಾನು ಶ್ರೀರಂಗಪಟ್ಟಣ ಹೋಗ್ಬೇಕಾದ್ರೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು. ನಂಜನಗೂಡು ಬಸ್ ಹತ್ಬಿಟ್ಟಿದ್ದೀನಿ. ಇಲ್ಲ, ಅಯ್ಯೋ ತಪ್ಪಾಯ್ತು, ಇಳಿ, ಬೇಗ ಬೇರೆ ಬಸ್ ಚೇಂಜ್ ಮಾಡು, ಮತ್ತೆ ನಾನು ಯಾವ ಕಡೆ ಹೋಗ್ಬೇಕು ಆ ಕಡೆನೇ ಹೋಗು. ಈ ರೀತಿ ಅಧರ್ಮ ಮಾರ್ಗದಿಂದ ಬೇಗ ಹೊರಗಡೆ ಬರುವಂತಹ ಯೋಚನೆಯನ್ನ ಮಾಡ್ತಾನೆ. ಹಾಗೂ ಸರಿಯಾದ ಮಾರ್ಗದಲ್ಲಿ ಅವನು ಹೋಗ್ತಾನೆ. ಇಲ್ಲ, ಯಾರೋ ಹೇಳಿದ್ರು, ನನಗ್ ಗೊತ್ತಿರ್ಲಿಲ್ಲ, ನಾನು ಹೋದೆ ಕೆಲವು ಕಡೆ. ಹೋದಾಗ ನನಗ್ ಗೊತ್ತಾಯ್ತು, ಅಯ್ಯೋ ಇದು ಇಟ್ ಈಸ್ ನಾಟ್ ಮೈ ಪ್ಲೇಟ್ ಅಂತ. ಅಂದ್ರೆ ಇದು ನಾನ್ ತಿನ್ನುವಂತಹ ಆಹಾರ ಅಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಏನ್ ಮಾಡ್ದ? ಅಲ್ಲಿಂದ ಹೊರಗಡೆ ಬಂದ. ಅದೇ ರೀತಿ ಇನ್ನೊಂದು ಅರ್ಥವನ್ನ ತೆಗೆದುಕೊಂಡಾಗ ಪ್ರವೃತ್ತಿ ನಿವೃತ್ತಿ ಅಂತ ಅಂದಾಗ, ಪ್ರವೃತ್ತಿ ಮತ್ತೆ ಮತ್ತೆ ಹುಟ್ಟೋದು. ಗೊತ್ತಿಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಚೆನ್ನಾಗಿದೆ. ಮತ್ತೆ 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 ಈ ಭೂಮಿ ಮೇಲೆ ಹುಟ್ಟತಾ ಇದ್ದೀನಿ. ಆದ್ರೆ ನಮಗ್ ಬೇಕಾ ಅಂತ ನೋಡಿದ್ರೆ ಬೇಡ ರೀ. ನಿವೃತ್ತಿಯನ್ನ ಹೊಂದಬೇಕು. ಆದಷ್ಟು ಬೇಗ ನಾನು ನನ್ನ ಭಗವಂತನನ್ನ ಸೇರ್ಬೇಕು. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ. ನಾಟ್ ಈವನ್ ಒಂದ್ ದಿನ ಲೇಟ್ ಆಗು ಬೇಡಪ್ಪ, ನನಗೆ ಇವತ್ತೇನೆ ಅಂತೀವಲ್ಲ ಆ ರೀತಿ. ಏಕೆ ಅಂತ ಅಂದ್ರೆ ಈಗ ನೋಡಿ, ಅಷ್ಟವಸುಗಳಿಗೂ ಸಹ ಆ ದೇವತೆಗಳು ಶಾಪ ಕೊಟ್ರು, ನೀವು ಹೋಗಿ ಭೂಲೋಕದಲ್ಲಿ ಹುಟ್ಟಿ ಅಂತ. ಅವ್ರ ಏನ್ ಮಾಡಿದ್ರು?
ಬೇಗ ಗಂಗೆ ಸಿಕ್ಬಿಟ್ಲು ಅದೇ ಸಮಯದಲ್ಲಿ. ಆ ಗಂಗೆಗೆ ಹೇಳ್ತಾರೆ, "ಅಮ್ಮ ಅವ್ರು ಹೇಳಿದ್ದು ಬರೀ ಹುಟ್ಟು ಅಂತ. ಹಾಗಾಗಿ ನಾವು ಹುಟ್ತೀವಿ. ಹುಟ್ಟುತ್ತಿದ್ದ ಹಾಗೆ ನಮಗೆ ಮೋಕ್ಷವನ್ನ ಕೊಟ್ಬಿಡಮ್ಮ. ಇಲ್ಲ ಅಂದ್ರೆ ಅದೇ ಭೂಲೋಕದಲ್ಲಿ ಮತ್ತೆ ಮತ್ತೆ ಎಷ್ಟೋ ನೋವುಗಳನ್ನ ಅನುಭವಿಸೋ ಶಕ್ತಿ ನಮಗಿಲ್ಲ." ಅಲ್ವಾ? 7 ಜನನು ಏನ್ ಮಾಡಿದ್ರು? ಹುಟ್ಟುತ್ತಿದ್ದ ಹಾಗೆ ಮತ್ತೆ 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 ಬೇಗ ಭಗವಂತನನ್ನ ಸೇರ್ಬಿಟ್ರು. ಆದ್ರೆ ಕೊನೆಯವನು ಭೀಷ್ಮ ಪಿತಾಮಹ ಮಾತ್ರ ಆಗೋದಿಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದ್ರೆ ಅವನ ಹಸುವಿಗೆ ಹೊಡೆದ ಕಾರಣ. ಹಾಗೆ ನಮಗ್ ಗೊತ್ತಿಲ್ಲ ನಾವ್ ಏನ್ ತಪ್ಪು ಮಾಡಿದೀವಿ, ಈ ಭೂಲೋಕದಲ್ಲಿ ಇದೀವಿ, ಈ ಭೂಲೋಕದಲ್ಲಿ ಪ್ರತಿದಿನ ನೋವನ್ನ ಅನುಭವಿಸ್ತಾ ಇದೀವಿ. ಆದಷ್ಟು ಬೇಗ ನಾವು ನಿವೃತ್ತಿಯನ್ನ ಹೊಂದಬೇಕು. ಮತ್ತೆ ಮತ್ತೆ ಪ್ರವೃತ್ತಿಗೆ ಬರಬಾರ್ದು. ಮತ್ತೆ ಹುಟ್ಟುವಂತಹ ಶಿಕ್ಷೆ ಬೇಡ ತಂದೆ. ನನಗ್ ಗೊತ್ತಿಲ್ಲ ಇಷ್ಟು ಜನ್ಮದಲ್ಲಿ ನಾನು ಏನೆಲ್ಲ ತಪ್ಪು ಮಾಡಿದ್ದೀನಿ ನನಗ್ ಗೊತ್ತಿಲ್ಲ. ಆದಷ್ಟು ಬೇಗ ನನಗೆ ನಿವೃತ್ತಿಯನ್ನ ಕೊಡು. ಎಷ್ಟು ಸುಂದರ ಅಂತ ಅಂದ್ರೆ ಎಲ್ಲರಿಗೂ ನಿವೃತ್ತಿ ಹೊಂದುತ್ತೆ ಅಂತ ಅನ್ಕೊಂಡಿರ್ತೀವಿ ಅಷ್ಟೇ. ಇಲ್ಲ ರೀ, ನಿವೃತ್ತಿ ಹೊಂದೋದು ಯಾವಾಗ ಅಂತ ಅಂದ್ರೆ ಹೋದಾಗಷ್ಟೆ. ಅದಕ್ಕೆ ಒಂದು ಸುಂದರವಾದ ಕತೆ ಹೇಳ್ಬೇಕು ಅಂತ ಅಂದ್ರೆ, ಒಂದು ಮನೆಯಲ್ಲಿ ಅಪ್ಪ ಮಕ್ಳು ಇಬ್ರು ದೇವಸ್ಥಾನಕ್ಕೆ ಪ್ರತಿದಿನ ಹೋಗ್ತಿರ್ತಾರೆ. ಒಂದಿನ ಮಕ್ಳು ದೇವಸ್ಥಾನಕ್ ಬರೋದೇ ಇಲ್ಲ. ಅವನು ಮನೆಗ್ ಬಂದ್ ಕೇಳ್ತಾನೆ, ಯಾಕೆ ಮಕ್ಳು ದೇವಸ್ಥಾನಕ್ ಬರ್ಲಿಲ್ಲ? ಆಗ ಹೆಂಡತಿ ಹೇಳ್ತಾಳೆ, ಬನ್ನಿ ಕೂತ್ಕೊಳ್ಳಿ, ನೀವು ಫಸ್ಟ್ ಊಟ ಮಾಡಿ, ನೀವ್ ಯಾಕೆ ಟೆನ್ಷನ್ ತಗೊಂತೀರಾ, ಊಟ ಮಾಡಿ ಫಸ್ಟು ಅಂತ ಹೊಟ್ಟೆ ತುಂಬಾ ಊಟ ಹಾಕ್ತಾಳೆ. ಊಟ ಮಾಡ್ಬೇಕಾದ್ರೆ ಕೇಳ್ತಾಳೆ, ನನ್ನ ಅಣ್ಣ ಇದನ್ನಲ್ಲ, ಅವನು ನನಗೊಂದ್ ಸ್ವಲ್ಪ ಒಡವೆ ಕೊಟ್ಬಿಟ್ಟಿದ್ದ. ಆ ಒಡವೆಯನ್ನ ಈಗ ಅವನು ಕೊಡು ಅಂತ ಕೇಳ್ತಾ ಇದ್ದಾನೆ. ಇಟ್ಕೋ ಅಂತ ಕೊಟ್ಟಿದ್ದಷ್ಟೇ ಅಲ್ವಾ? ಈಗ ಕೊಡು ಅಂತ ಕೇಳ್ತಿದ್ದಾನೆ, ನಾನು ಕೊಡ್ಲಾ? ಅದು ಸರಿ ಇದ್ಯಾ ಅಂತ. ಆಗ ಗಂಡ ಹೇಳ್ತಾನೆ, ಅಯ್ಯೋ ಹುಚ್ಚಿ, ನೀ ಏನಕ್ಕೆ ಇಟ್ಕೊಂಡಿದ್ಯಾ? ಅದು ಬರೀ ಇಟ್ಕೊಳ್ಳೋ ಅಂದ್ರೆ ಅವ್ರು ಹೇಳಿದ್ ಇಟ್ಕೋ ಅಂತ, ನಿನಗೇನೆ ಅಂತ ಹೇಳಿಲ್ಲ ಅಲ್ವಾ? ಹಾಗಾಗಿ ಅವ್ರು ಬಂದ್ ಕೇಳ್ದಾಗ ನೀನ್ ಕೊಡ್ಲೇಬೇಕಲ್ವಾ ಅಂತ ಹೇಳ್ತಾಳೆ. ಹೌದಾ, ಕೊಟ್ರೆ ತಪ್ಪಾಗಲ್ವಾ? ಇಲ್ಲ ಇಲ್ಲ, ಕೊಟ್ರೆ ಏನ್ ತಪ್ಪಾಗಲ್ಲ. ಬಾ, ಊಟ ಆದ್ಮೇಲೆ ಹೋಗ್ಬಿಟ್ಟು ನಾವು ಕೊಟ್ಟು ಬಂದ್ಬಿಡೋಣ ಅಂತ ಹೇಳ್ತಾನೆ. ಆಗ ಊಟ ಎಲ್ಲ ಆದ್ಮೇಲೆ ಹೆಂಡತಿ ಮಕ್ಕಳ ಕೋಣೆಗ್ ಕರ್ಕೊಂಡು ಹೋಗ್ತಾಳೆ. ಮಕ್ಕಳ ಕೋಣೆಗ್ ಕರ್ಕೊಂಡು ಹೋದಾಗ ಮಕ್ಳಿಬ್ರು ಮಲಗಿರ್ತಾರೆ. ಗಂಡ ಆಗ್ಲೇ ಮಲಗ್ಬಿಟ್ರಾ ಮಕ್ಳು ಅಂತ ಕೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಮಕ್ಳು ಮಲಗಿಲ್ಲ, ಮಕ್ಳು ಹೋಗ್ಬಿಟ್ರು. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಒಂದು ನಿಮಿಷ ಮೌನವಾಗ್ತಾನೆ. ಆಮೇಲೆ ನೀನ್ ಹೇಳಿದ ಸಂಪತ್ತು ಇದೇನಾ ಅಂತ ಕೇಳ್ತಾನೆ. ಹೌದು. ನಮ್ಮೆಲ್ಲರ ಜೀವನದಲ್ಲೂ ಅಷ್ಟೇ. ಅಂದ್ರೆ ಇಲ್ಲಿ ಮಕ್ಕಳು ಒಂದು ಎಕ್ಸಾಂಪಲ್ ಅಷ್ಟೇನೆ. ಆದ್ರೆ ನಮ್ಮೆಲ್ಲರ ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ತಾರೆ ಅಲ್ವಾ? ಆಗ ನಾವ್ ಅನ್ಕೋಬೇಕು, ಅವ್ನ್ ಸ್ವಲ್ಪ ದಿನ ಇಟ್ಕೋ ಅಂತ ಅಷ್ಟೇ ಕೊಟ್ಟಂತಹ ಸಂಪತ್ತು ಅದು. ಅವ್ರು ಅದನ್ನ ವಾಪಸ್ ಕೇಳ್ದ ಅಂದ ತಕ್ಷಣ ನಾವು ಮುಲಾಜಿಲ್ದೆ ಕೊಟ್ಬಿಡ್ಬೇಕು. ಇಲ್ಲ ನಂದು ಅಂತ ಹೇಳಿ ನಾವು ಆ ಸಮಯದಲ್ಲಿ ಭಗವಂತನಿಗೆ ಬೈಯೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಭಗವಂತ ಮೋಸ ಮಾಡ್ಬಿಟ್ಟ. ನಮ್ ಬಾಯಲ್ಲಿ ಫಸ್ಟ್ ಬರೋ ಮಾತೇ ಅದು. ಅದು ಅಂತಹ ಸಂದರ್ಭದಲ್ಲಿ. ಯಾರೋ ಹೋದ್ರು ಅಂತ ನಮ್ಗೆ ವಿಷಯ ಮುಟ್ಟಿದ ತಕ್ಷಣ ನಾವ್ ಏನ್ ಹೇಳ್ತೀವಿ? ಭಗವಂತ ನನಗ್ ಮೋಸ ಮಾಡ್ಬಿಟ್ಟ. ಯಾಕ್ ಮೋಸ ಮಾಡ್ದ? ಅವನಿಗೆ ನಿಮಗ್ ಮೋಸ ಮಾಡೋದ್ರಿಂದ ಅವನಿಗೇನಾದ್ರೂ ಸಿಕ್ಕುತ್ತಾ? ಖುಷಿ ಸಿಕ್ಕುತ್ತಾ? ಖಂಡಿತ ಇಲ್ಲ ಅಲ್ವಾ? ಇನ್ನು ಹಿ ಈಸ್ ಸೋ ಸ್ವೀಟ್. ಅದಕ್ಕೋಸ್ಕರನೇ ಅಷ್ಟು ದಿನ ಇಟ್ಕೋ ಅಂತ ನಮ್ಗೊಂದು ಒಳ್ಳೆ ವಸ್ತುವನ್ನ ಕೊಟ್ಟಿದ್ದ. ಒಳ್ಳೆ ಸಂಬಂಧವನ್ನ ಕೊಟ್ಟಿದ್ದ. ಆದ್ರೂ ಟೈಮ್ ಮುಗೀತು. ಆದ್ರೆ ಟೈಮ್ ಮುಗಿದ್ಮೇಲೆ ನಾವು ಅದನ್ನ ವಾಪಸ್ ಕೊಡ್ಲೇಬೇಕು. ಅಂದ್ರೆ ಹೌದು, ಇದೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದ್ರೂನು ಭಗವದ್ಗೀತೆಯ ಅರ್ಥದ ಮೂಲಕ ಇದನ್ನೆಲ್ಲ ನಾವು ಅಳವಡಿಸ್ಕೋಬೇಕಾಗತ್ತೆ. ಅದಕ್ಕೆ ನಿವೃತ್ತಿ ಅಂದ್ರೆ ದೇವ್ರ ಬಳಿಗ್ ಹೋಗೋದು. ನಮ್ಗ್ ಆಸೆ ಇದ್ದ ಹಾಗೆ ಇನ್ಯಾರ್ನೋ ಆ ಸ್ಥಿತಿಯಲ್ಲಿ ನೋಡಿದಾಗ ಸದ್ಗತಿ ಪ್ರಾಪ್ತಿರಸ್ತು ಭಗವಂತ ಅಂತ ನಾವು ಬೇಗ ಹೇಳ್ಬೇಕಷ್ಟೆ. ಇನ್ನೇನು ಮಾಡೋದಿಕ್ಕಾಗೋದಿಲ್ಲ. ಹಾಗೆ ಪ್ರತಿಯೊಂದು ವಿಷಯವನ್ನ ಈ ಪ್ರವೃತ್ತಿ ಇರ್ಬೋದು, ನಿವೃತ್ತಿ ಇರ್ಬೋದು, ಇದೆಲ್ಲವನ್ನ ಅವರು ಸಾತ್ವಿಕರು ಹೇಗೆ ತಿಳ್ಕೊಳ್ತಾರೆ ಅಂತ ನೋಡೋದಿದ್ರೆ, ಶಾಸ್ತ್ರಗಳ ಅಧ್ಯಯನ ಮಾಡಿ ತಿಳ್ಕೊಳ್ತಾರೆ. ಗುರು ಮುಖೇನ ಇರ್ಬೋದು ಅಥವಾ ಅವರಿಗೆ ತಿಳಿದ ಮೂಲಕ ಇರಬಹುದು. ಅವರು ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಅಂತಂದ್ರೆ, ನಾನು ಭಗವಂತನನ್ನ ಹೆಚ್ಚು ಹೆಚ್ಚು ತಿಳಿದುಕೊಳ್ಬೇಕು. ಹಾಗೇನೆ ಕಾರ್ಯ ಕಾರ್ಯೆ ಕಾರ್ಯ ಕಾರ್ಯೆ ಅಂತ ಅಂದ್ರೆ ಅವನಿಗೆ ತಿಳಿದಿರುವುದರಿಂದ
ಅವನಿಗೆಲ್ಲ ಗೊತ್ತು ನಾನು ಏನ್ ಮಾಡಬೇಕು ಅಂತ. ಅಂದ್ರೆ ಈ ಕಾರ್ಯ ಅಂತ ಒಂದು ಕೆಲಸ, ಕಾರ್ಯ ಅಂದ್ರೆ ಕೆಲಸ ಅಂತ ತಗೊಳ್ಳೋಣ. ಇಲ್ಲಿ ಕೆಲಸ ಇರೋದು 2 ರೀತಿ ಕೆಲಸ. ಒಂದು ಬದುಕಲಿಕ್ಕೆ, ಇನ್ನೊಂದು ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳಿಕ್ಕೆ. ಅಲ್ವಾ? ಯಾವುದೋ ಒಂದು ಕೆಲಸವನ್ನ ನಾವು ಮಾಡ್ತೀವಿ, ಒಂದು ಕಾರ್ಯವನ್ನ ಮಾಡ್ತೀವಿ ಅಂದ್ರೆ ಒಂದು ಬದುಕೋದಿಕ್ಕೆ. ಇನ್ನೊಂದು ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋದಿಕ್ಕೆ. ಆದ್ರೆ ಈಗ ಏನಾಗೋಗಿದೆ ಅಂದ್ರೆ ನಾವು ಕೇವಲ ಬದುಕೋದಿಕ್ಕೋಸ್ಕರ ಕೆಲಸ ಮಾಡ್ತಾ ಇದೀವಿ. ಯಾರಿಗಾರು ಕೇಳಿ, "ಏನಕ್ಕೆ ಕೆಲಸ ಮಾಡ್ತಾ ಇದ್ದೀರಾ? ನಿಮಗ್ ಕಷ್ಟ ಆಗಲ್ವಾ?" "ಇಲ್ಲ, ಇಲ್ಲ, 60 ವರ್ಷ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ದುಡ್ದು ಒಂದಷ್ಟು ದುಡ್ಡು ಮಾಡ್ಕೊಂಡು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಂಡು, ಒಂದು ದೊಡ್ಡ ಮನೆ, ಒಂದು ತೋಟ, ಒಂದಷ್ಟು ಕಾರು, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿವೃತ್ತಿ ಆಗ್ಬಿಡ್ತೀನಿ. ಆಮೇಲೆ ನಿವೃತ್ತಿ ಆದ್ಮೇಲೆ ಜಸ್ಟ್ ಎಂಜಾಯ್ ಮಾಡ್ತೀನಿ ನನ್ನ ಲೈಫನ್ನ" ಅಂತ ಹೇಳೋರೇ ಜಾಸ್ತಿ. ಅಲ್ಲಿಗೆ ಅವ್ರಿಗೆ ಗೊತ್ತಾ ನಿವೃತ್ತಿ ಆದ್ಮೇಲೂ ಅವ್ರು ಎಂಜಾಯ್ ಮಾಡ್ತಾರೆ ಅಂತ? ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ರೀ. ಅವ್ರು ನಿವೃತ್ತಿ ಆಗೋ ಅಷ್ಟೊತ್ತಿಗೆ ಹೇಗ್ ಆಗೋಗಿರ್ತಾರೆ ಅಂದ್ರೆ, ಪಾಪ ಟೆನ್ಷನ್ ತಗೊಂಡು, 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 ತಗೊಂಡು ಈ ಈ ಎಲ್ಲಾ ಕಾಯಿಲೆಗಳಿಗೆ ಅವರು ದಾರಿ ಮಾಡ್ಕೊಂಡ್ಬಿಟ್ಟಿರ್ತಾರ. ಬಿ-ಪಿ, ಶುಗರು, ಕೊಲೆಸ್ಟ್ರಾಲು, ಇನ್ನೊಂದು, ಮತ್ತೊಂದು. ಅವಾಗ ಅವರು ಭಗವಂತನ ಸೇವೆ ಮಾಡ್ತೀನಿ, ಇದನ್ನೆಲ್ಲ ತಿಳ್ಕೊಂತೀನಿ ಅಂದ್ರೆ, ಇರ್ರಿ ಇವತ್ತು ಡಯಾಲಿಸಿಸ್‌ಗೆ ಹೋಗ್ಬೇಕು, ಇರ್ರಿ ಇವತ್ತು ಹಾಸ್ಪಿಟ್ಲ್‌ಗೆ ಹೋಗ್ಬೇಕು, ಇರ್ರಿ ಇವತ್ತು ಇನ್ನೊಂದಕ್ಕೆ ಹೋಗ್ಬೇಕು, ಇರ್ರಿ ಇವತ್ತು ಮತ್ತೊಂದಕ್ಕೆ ಹೋಗ್ಬೇಕು ಅಲ್ವಾ? ಅಂದ್ರೆ ಇಲ್ಲಿ ನಾವು ಕೇವಲ ಬದುಕೋದಿಕ್ಕೆ ಕಾರ್ಯವನ್ನ ಮಾಡ್ತಿದ್ದೇವೆ ವಿನಃ, ಬದುಕೋದಿಕ್ಕೆ ಕೆಲಸಗಳನ್ನ ಮಾಡ್ತಿದ್ದೇವೆ ವಿನಃ, ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಕಾರ್ಯಗಳನ್ನ ಮಾಡ್ತಾ ಇದ್ದೀವಾ? ಯೋಚನೆ ಮಾಡ್ಬೇಕು. ನಾವು ಎರಡನ್ನೂ ಬೇರೆ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇದು ಮುಗಿಸ್ಬಿಟ್ಟು ಆಮೇಲೆ ಅದನ್ನ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ಖಂಡಿತ ಇಲ್ಲ. ನಾವು ಬದುಕಿರುವಾಗಲೇ, ಅಂದ್ರೆ ಇವಾಗ ನಾವೇನಿದೀವಿ, ಈಗ್ಲೇನೆ ನಾವು ಬದುಕೋದಿಕ್ಕೆ ಎಷ್ಟು ಕಾರ್ಯಗಳನ್ನ ಮಾಡ್ತೀವೋ, ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋದಿಕ್ಕೂ ನಾವು ಕಾರ್ಯಗಳನ್ನ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಗುರು ಹಿರಿಯರು, ನಮ್ಮ ಶಾಸ್ತ್ರ ಎಷ್ಟು ಚೆನ್ನಾಗಿ ಕೆಲವು ಪದ್ಧತಿಗಳನ್ನ ಕೊಟ್ಬಿಟ್ಟಿದೆ ಅಂತ ಅಂದ್ರೆ, ಏನೋ ಒಂದು ಕಾರ್ಯವನ್ನ ಮಾಡಿದ್ವಿ ಅಂದ್ರೆ, ಒಂದು ಹಬ್ಬ ಮಾಡಿದ್ವಿ, ಒಂದು ಹರಿದಿನ ಮಾಡಿದ್ವಿ, ಒಂದು ವ್ರತ ಮಾಡಿದ್ವಿ ಅಂದ್ರೆ ತಕ್ಷಣ ಕೊನೇ ಪಕ್ಷ ಅಕ್ಕಪಕ್ಕದವ್ರಿಗಾರು ಕರೆದು ನೀನು ಕುಂಕುಮವನ್ನ ಕೊಡು ಅಂತ. ನೋಡಿ, ಎಲ್ಲಾ ವ್ರತದಲ್ಲೂ ಕೆಳಗಡೆ ಬರ್ದಿರುತ್ತೆ, ಸುಮಂಗಲಿಯರಿಗೆ ಭಾಗ್ಯವನ್ನ ಕೊಡು, ಅಥವಾ ಬಂಧು ಮಿತ್ರರೊಡನೆ ಭೋಜನವನ್ನ ಮಾಡು. ಪ್ರತಿ ವ್ರತದಲ್ಲೂ ಬರ್ದಿರುತ್ತೆ. ಇದೆರಡು ಲೈನ್ ಕಂಪಲ್ಸರಿ ಅನ್ನೋ ಹಾಗೆ ಬರ್ದಿರುತ್ತೆ. ಯಾಕೆ? ಕೊನೇ ಪಕ್ಷ ಆ ಮೂಲಕನಾದ್ರೂ ದಾನ ಧರ್ಮ ಮಾಡ್ಲಿ ಅಲ್ವಾ? ಒಂದಷ್ಟು ಜನಕ್ಕೆ ಊಟ ಕರೀಲಿ, ಒಂದಷ್ಟು ಜನಕ್ಕೆ ಅವ್ರ ಕೈಲಾಗಿದ್ದು, ನೀನ್ ತೋರ್ಪಡಿಕೆಗೋಸ್ಕರ ಕೊಡ್ಬೇಡ. ತೋರ್ಪಡಿಕೆ ಕೊಟ್ರೆ ಮತ್ತೆ ಅದು ಬೇರೆ ಅರ್ಥ ಆಗೋಗ್ಬಿಡುತ್ತೆ. ತಾಮಸ ರಾಜಸಕ್ಕೆ ಹೋಗ್ಬಿಡುತ್ತೆ. ನೀನು ಭಗವಂತನಿಗೆ ಇವರ ಮೂಲಕ ಕೊಡ್ತಿದ್ದೀನಿ ಅನ್ನೋ ಒಳ್ಳೆ ಮನಸ್ಸಿನಿಂದ ಕೊಡು. ಈ ರೀತಿ ನಾವು ಮಾಡ್ಬೇಕಾಗತ್ತೆ. ಹಾಗೆ ಅವರ ಜೀವನದಲ್ಲಿ ಒಂದು ಸ್ಪಷ್ಟ ನಿಲುವು ಇರುತ್ತೆ. ಹಾಗಾಗಿ ಇಂತಹವರು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಯಾರು? ಸಾತ್ವಿಕರು. ಹಾಗೆ ಭಯ, 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 ಭಯ ಅಂತ ಅಂದ್ರೆ ಭಯ ಮತ್ತು ಅಭಯ ಅಂತ ಬರುತ್ತೆ. ಯಾವುದಕ್ಕೆ ಹೆದರ್ಬೇಕು, ಯಾವುದಕ್ಕೆ ಹೆದರಬಾರದು ಅಂತ ಅವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಪೂಜೆ ಮಾಡಿ ಅಂದ್ರೆ ಅವ್ರಿಗೆ ಭಯ. ಅಯ್ಯೋ! ನಾನ್ ಸರಿಯಾಗಿ ಪೂಜೆ ಮಾಡ್ತಿದ್ದೀನ? ಹೀಗೆ ಅರಿಶಿನ ಹಾಕ್ಬೇಕಾ? ಹೀಗೆ ಕುಂಕುಮ ಹಚ್ಬೇಕಾ? ಹೀಗೆ ಹೂವಿಡ್ಬೇಕಾ? ಹೀಗೇ ಮಾಡ್ಬೇಕಾ? ಪೂಜೆಯಲ್ಲಿ ಭಯ ಯಾಕೆ? ಭಕ್ತಿ ಬೇಕು, ಪ್ರೀತಿ ಬೇಕು. ಭಗವಂತ ಅಂದ್ರೆ ಪ್ರೀತಿ. ಪ್ರೀತಿನೇ ಭಕ್ತಿ. ಅದು ಬಿಟ್ಟು ಪ್ರತಿಯೊಂದಕ್ಕೂ ಹೆದರುವ ಅವಶ್ಯಕತೆ ಏನಿದೆ? ಭಗವಂತನನ್ನ ಕಂಡ್ರೆ ಯಾಕೆ ಹೆದರ್ತೀರಾ? ತಪ್ಪು ಮಾಡಿದೀರಾ ಹೆದರ್ಕೊಳ್ಳೋದಿಕ್ಕೆ? ಹಾಗೇನೆ ಇಲ್ಲ, ಮುಂದಿನ ಜೀವನದ ಬಗ್ಗೆ ಯೋಚನೆ ಅವರಿಗೆ. ಅಯ್ಯೋ! ನಾನು ಈಗ ದುಡಿಲಿಲ್ಲ ಅಂದ್ರೆ ಮುಂದೆ ಏನಾಗೋಗ್ಬಿಡುತ್ತೆ, ಹಾಗಾಗೋಗ್ಬಿಡುತ್ತೆ, ಹೀಗಾಗೋಗ್ಬಿಡುತ್ತೆ. ಯಾಕೆ ಹೆದರ್ತೀರಾ? ಹೆದರುವ ಅವಶ್ಯಕತೆ ಖಂಡಿತ ಇಲ್ಲ. ಹುಟ್ಟಿಸಿದವನು ಹುಲ್ ಮೇಯಿಸದೇ ಇರ್ತಾನ? ಮೇಯಿಸ್ತಾನೆ. ಹೇಳ್ತಾರಲ್ಲ, ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಅಂತ. ನೀವು ಹೋಗಿ ಏನಾದ್ರು ದಿನಾ ನೀರ್ ಹಾಕ್ತಾ ಇದ್ರಾ? ಏನಿಲ್ಲ. ಅದು ಬೆಳೆದಿಲ್ವಾ? ಹಾಗೇನೆ ಅಂದ್ರೆ ನಿನ್ನ ಕರ್ಮವನ್ನ ಮಾಡ್ಬೇಡ ಅಂತ ಹೇಳ್ತಿಲ್ಲ. ನಿನ್ನ ಕರ್ಮವನ್ನ ಮಾಡು. ಆದ್ರೆ ಅದಕ್ಕೆ ಹೆದ್ರುಕೊಳ್ಳೋದು ಯಾಕೆ? ನಾಳೆ ಏನಾಗೋಗ್ಬಿಡುತ್ತೋ? ನಾಡ್ದೇನಾಗೋಗ್ಬಿಡುತ್ತೋ? ನನ್ನ ಮುಂದಿನ ಜೀವನ ಏನಾಗೋಗ್ಬಿಡುತ್ತೋ? ಬರೀ
ಕೇವಲ ಈ ಸಾಂಸಾರಿಕ ಸುಖಗಳ ಬಗ್ಗೆನೇ ನೀನು ಯೋಚನೆಯನ್ನ ಮಾಡಬೇಡ. ಅಥವಾ ಮುಂದೆ ಸಮಸ್ಯೆ ಬಂದ್ಬಿಟ್ರೆ ಹೇಗೆ ನೋಡಿ, ಅವ್ರಿಗೆ ಸಮಸ್ಯೆನೇ ಬಂದಿಲ್ಲ. ಬಂದಿಲ್ಲ ಅಂದಾಗ ನೆಮ್ಮದಿಯಾಗಿರ್ಬೇಕಲ್ವಾ? ಅದು ಬಿಟ್ಟು ಯಾಕೆ ಯೋಚನೆ ಮಾಡ್ತೀಯ? ಆದ್ರೆ ಇಲ್ಲಿ ಸಾತ್ವಿಕನಾದವನು ಅಭಯವಾಗಿರ್ತಾನೆ. ಅಂದ್ರೆ ದೇವ್ರ ಬಗ್ಗೆ ಇವನಿಗೆ ಭಯ ಇಲ್ಲ. ದೇವ್ರು ಅಂದ್ರೆ ಎಲ್ಲರೂ ಪ್ರೀತಿಸಬೇಕಾದಂತಹ ವಸ್ತು. ಅದಕ್ಕೆ ಭಕ್ತಿ ಅಂದ್ರೇನೆ ಪ್ರೀತಿ, ಕೃಷ್ಣ ಅಂದ್ರೆ ಪ್ರೀತಿ. ನಮ್ ಕೈಲಿ ಎಷ್ಟು ಪ್ರೀತಿಸೋದಿಕ್ಕೆ ಸಾಧ್ಯನೋ ಅಷ್ಟು ನಾವು ಪ್ರೀತಿಸ್ಬಿಡ್ಬೇಕು. ಯಾಕೆಂದ್ರೆ ಅವನಿಗೂ ನಮ್ಮ ಮೇಲೆ ಪ್ರೀತಿ ಇರೋದ್ರಿಂದಾನೇ ಅಲ್ವಾ ಇದನ್ನೆಲ್ಲ ತಿಳ್ಕೊ ಅಂತ ನಮಗೆ ಅವಕಾಶವನ್ನ ಕೊಟ್ಟಿದ್ದು. ಎಷ್ಟ್ ಜನಕ್ಕೆ ಅವಕಾಶವನ್ನ ಕೊಡ್ತಾನೆ ಭಗವಂತ? ಎಲ್ಲರಿಗೂ ಅವಕಾಶ ಕೊಡ್ತಾನ? ಇಲ್ಲ. ಎಲ್ಲರಿಗೂ ಅವಕಾಶ ಕೊಡದೆ ನಮ್ಮನ್ನ ಆರಿಸ್ಕೊಂಡಿದ್ದಾನೆ ಅಂದಾಗ ವಿ ಹ್ಯಾವ್ ಟು ಫೀಲ್ ವಿ ಆರ್ ಸೋ ಲಕ್ಕಿ. ಹಾಗೇನೆ ಇಲ್ಲಿ ಅಭಯ ಅಂದ್ರೆ ಸಾತ್ವಿಕರಿಗೆ ಒಂದು ಧೈರ್ಯ ಇರುತ್ತೆ, ಇಲ್ಲ ಭಗವಂತ ನನಗೆ ಇದ್ದಾನೆ. ಹಾಗೇನೆ ಕೆಲವರಿಗೆ ದೇಹವೂ ಸಹ ಭಯವೇ. ದೇಹವನ್ನ ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನಾನ್ ನಾಳೆ ಇಲ್ಲ ಅಂದ್ರೆ ನನ್ ಮಕ್ಳನ್ನ ಯಾರು ನೋಡ್ಕೊಳ್ತಾರೆ, ನನ್ ಗಂಡನ್ ಯಾರು ನೋಡ್ಕೊಳ್ತಾರೆ, ನನ್ನ ಸಂಸಾರ ಹೇಗ್ ಸಾಗತ್ತೆ? ಹೌದಾ? ಸಾಗೋದೇ ಇಲ್ವಾ? ಖಂಡಿತ ಸಾಗತ್ತೆ. ನಾವ್ ಅನ್ಕೊಂಡಿದೀವಿ ಅಷ್ಟೇನೆ. ನಾವು ಧರ್ಮ ಮಾರ್ಗದಲ್ಲಿ ಹೋಗ್ಬೇಕು, ಭಗವಂತನನ್ನ ಇನ್ನಷ್ಟು ಪ್ರೀತಿಸ್ಬೇಕು ಅಂತ ಅಂದಾಗ ಒಂದು ಸುಲಭ ಮಾರ್ಗ ಏನಪ್ಪಾ ಅಂತ ಅಂದ್ರೆ, ಎಲ್ಲರ ಸಾವನ್ನ ಎಲ್ಲರೂ ಎಷ್ಟು ಬೇಗ ಮರಿತಾರೋ ನಮ್ಮ ಸಾವನ್ನು ಜನ ಅಷ್ಟೇ ಬೇಗ ಮರಿತಾರೆ ಅನ್ನುವಂತಹ ಒಂದು ಪುಟ್ಟ ತಿಳುವಳಿಕೆ ನಮಗೆ ಯಾವಾಗ ಬರುತ್ತೋ ಆಗ ನಾವು ಧರ್ಮ ಮಾರ್ಗದಲ್ಲಿ ಬಹಳ ಬೇಗ ನಡೀತಾ ಹೋಗ್ತೀವಿ. ಈಗ ಎಲ್ರನ್ನೂ ನೆನ್ಪಿಟ್ಕೊಂಡಿದೀವ ನಾವು? ಪ್ರತಿದಿನ ಯಾವತ್ತೋ ಒಂದಿನ ಜ್ಞಾಪಿಸ್ಕೊಂತೀವಿ. ಈಗ ಜ್ಞಾಪಿಸ್ಕೊಳಲ್ಲ ಅಂತ ಹೇಳ್ತಿಲ್ಲ. ಪ್ರತಿದಿನ ಇನ್ನೂ ಅಳ್ತಾ ಇದೀವ? ಮೊದಲನೇ ದಿನ ಹೇಗತ್ವೋ ಹಾಗೆ ಇನ್ನೂ ಅಳ್ತಾ ಇದೀವ? ಇಲ್ಲ ಅಲ್ವಾ? ಹಂಗೇನೆ ನಮ್ಮನ್ನು ಇವತ್ತಲ್ಲ ನಾಳೆ ಜನ ಮರ್ತು ಬಿಡ್ತಾರೆ. ಅದ್ರಲ್ಲೇನು ಸ್ಪೆಷಾಲಿಟಿ ಏನು ಇರೋದಿಕ್ ಸಾಧ್ಯನೇ ಇಲ್ಲ. ನಾವೇನ್ ಮಾಡ್ತೀವಿ, ಈ ದೇಹವನ್ನ ಹಚ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಅಯ್ಯೋ ನನ್ನ ದೇಹ, ನಾನ್ ಕಪ್ಪಗ್ ಕಾಣ್ತಾ ಇದೀನಿ, ನಾನ್ ದಪ್ಪ ಕಾಣ್ತಾ ಇದೀನಿ, ನಾನ್ ಸಣ್ಣ ಕಾಣ್ತಾ ಇದ್ದೀನಿ, ನಾನ್ ಚೆನ್ನಾಗ್ ಕಾಣ್ತಾ ಇಲ್ಲ, ನಾನ್ ಹೀಗಿದ್ದೀನ. ನಾನ್ ಹೇಗಿರ್ಬೇಕು ಅಂತ ಭಗವಂತ ನಿರ್ಧಾರ ಮಾಡಿದಾನೆ, ನಾನ್ ಹಾಗಿದ್ದೀನಿ. ಈ ರೀತಿಯಾದಂತಹ ನಿಲುವು ಯಾಕೆ ಬರೋದಿಲ್ಲ? ಹಾಗಾಗಿ ಇಲ್ಲಿ ದೇವ್ರು ಅಂತ ಅಂದ್ರೆ ಪ್ರೀತಿಸೋ ವ್ಯಕ್ತಿ. ಹಾಗೆ ಈ ದೇಹದ ಬಗ್ಗೆನೂ ಸಹ ಭಯ ಇರಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಮುಂದುವರೆದು ಹೇಳ್ತಾರೆ, ಇದೆಲ್ಲ ಯಾವುದಕ್ಕೆ ಕಾರಣನಪ್ಪ ಅಂತ ನೋಡೋದಾದ್ರೆ, ಬಂಧ ಬಂಧಂ ಮೋಕ್ಷಂ ಚ ಯಾವೇತಿ ಅಂದ್ರೆ ಬಂಧ ಮತ್ತೆ ಮೋಕ್ಷದ ಬಗ್ಗೆ ಇವನು ತಿಳಿದಿರ್ತಾನೆ. ಯಾರು? ಸಾತ್ವಿಕನಾದವನು. ನಾನು ಆಗ್ಲೇ ಹೇಳದ್ನಲ್ಲ, ದೇಹದ ಬಗ್ಗೆ ನಮಗೆ ಒಂದು ಆಸೆ. ನನ್ನ ದೇಹ ಇದು ನಿನ್ನದ? ಖಂಡಿತ ನಂದಲ್ಲ. ಇದು ಪಂಚಭೂತಗಳದು. ಇದು ಭಗವಂತ ನನ್ನ ಆತ್ಮ ಇರೋದಿಕ್ಕೆ, ಅದು ಭಗವಂತನ ಸ್ವರೂಪದ ಆತ್ಮ ಇಲ್ಲಿರೋದಕ್ಕೆ ಒಂದು ಮಾರ್ಗವನ್ನ ಕೊಟ್ಟಿದ್ದಾನೆ, ಒಂದು ಸ್ಥಾನವನ್ನ ಕೊಟ್ಟಿದ್ದಾನೆ ಅಷ್ಟೆ. ಹಾಗೆ ಈ ಸಾತ್ವಿಕರು ಯಾವುದೇ ರೀತಿಯಾದಂತಹ ಬಂಧನದಲ್ಲಿ ಸಿಲ್ಕೋದಿಲ್ಲ. ಇವರು ಮೋಕ್ಷದ ಕಡೆ ಹೋಗ್ತಾರೆ. ಹಾಗೆ ಇವರಿಗೆ ತಿಳಿದಿರುತ್ತೆ ಸಂಸಾರ ಅನ್ನೋದೂ ಸಹ ಬಂಧನವೇ ಅಂತ. ಸಂಸಾರ ಬಂಧನ ನೋಡಿ, ಅದಕ್ಕೇನೆ ವಿಷ್ಣು ಸಹಸ್ರನಾಮ ಶುರು ಆಗೋದಕ್ಕಿಂತ ಮುಂಚೆ, ಅಂದ್ರೆ ಹೇಳೋದಕ್ಕಿಂತ ಮುಂಚೆ, ಅದು ಭೂಮಿಗೆ ಬರೋದಕ್ಕಿಂತ ಮುಂಚೆ, ಅದಕ್ಕೆ ಕಾರಣ ನೋಡಿದಾಗ ನಮಗೂ ಗೊತ್ತು. ಧರ್ಮರಾಯನ ಆ 6 ಪ್ರಶ್ನೆಗಳು. ಅದ್ರಲ್ಲಿ ಅವ್ನು ಕೇಳ್ತಾನೆ, ಸಂಸಾರ, ಈ ಬಂಧ, ಮೋಕ್ಷ, ಹುಟ್ಟು, ಸಾವು, ಇದೆಲ್ಲವುದರಿಂದ ನನಗೆ ಬಿಡುಗಡೆ ಸಿಕ್ಕುತ್ತೆ? ಹೇಗೆ ಬಿಡುಗಡೆ ಸಿಕ್ಕುತ್ತೆ? ನಾನು ಯಾರನ್ನ ಆರಾಧನೆ ಮಾಡ್ಬೇಕು? ಹೇಗೆ ಆರಾಧನೆ ಮಾಡಬೇಕು? ಯಾರನ್ನ ಅರ್ಚನೆ ಮಾಡಬೇಕು? ಆಗ ಭೀಷ್ಮ ಪಿತಾಮಹ ಹೇಳೋದು ಒಂದೇ ಮಾತು, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಅವನನ್ನ ನೀನು ನಿರಂತರವಾಗಿ ಭಜಿಸೋ ಅಷ್ಟೇ, ನೀನು ಈ ಸಂಸಾರ, ಬಂಧ, ಮೋಕ್ಷ ಎಲ್ಲದರಿಂದ ನಿನಗೆ ಬಿಡುಗಡೆ ಆಗತ್ತೆ ಅಂತ. ಅದೇ ರೀತಿ ಈ ಸಾತ್ವಿಕನಾದವನು ಈ ಸಂಸಾರ ಅನ್ನೋದು ಬಂಧ, ನಾನು ಈ ಬಂಧನದಲ್ಲಿ ಸಿಲುಕಬಾರದು, ನಾನು ಮೋಕ್ಷದ ಕಡೆಗೆ ಹೋಗಬೇಕು ಅಂತ ಅವನಿಗೆ ತಿಳಿದಿರುತ್ತೆ. ಹಾಗೆ ಮೋಚನೆ ಅಂದ್ರೆ ಭಗವಂತನ ಆರಾಧನೆಯಿಂದ ಮಾತ್ರ ನಾನು ಬಿಡುಗಡೆ ಹೊಂದೋದಿಕ್ಕೆ ಸಾಧ್ಯ ಅಂತ ಇವನು ತಿಳ್ಕೊಂಡಿರ್ತಾನೆ. ಅಂದ್ರೆ ಯಾರಪ್ಪ ಅಂತ ಅಂದ್ರೆ
ಸಾತ್ವಿಕನಾದವನು ಹೇಳದ್ನಲ್ಲ, ಜಗತ್ಪ್ರಭುಂ ದೇವದೇವ ಮನಂತಂ ಪುರುಷೋತ್ತಮಂ, ಅವನ ನಾಮವನ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತಃ ಅನ್ನೋ ಹಾಗೆ ಅವನ ನಾಮವನ್ನ ನಿರಂತರವಾಗಿ ಜಪಿಸ್ತಾ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಒಬ್ಬ ಸಾತ್ವಿಕನಾದವನು ಅವನ ಬಂಧನಕ್ಕೆ ಸಿಲುಕದೆ ಮೋಕ್ಷದ ಕಡೆಗಡೆ ಸುಮ್ಮನೆ ಹೋಗ್ತಿರ್ತಾನೆ. ಅವನಿಗೆ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆ ಇರೋದೇ ಇಲ್ಲ. ಇರೋದೊಂದೇ ದೊಡ್ಡ ಆಸೆ ಏನು? ನಾನು ಮೋಕ್ಷದ ಕಡೆಗೆ ಹೋಗ್ಬೇಕು, ನಾನು ನನ್ನ ಭಗವಂತನ ಕಡೆ ಹೋಗ್ಬೇಕು, ನಾನು ನನ್ನ ಭಗವಂತನನ್ನ ಸೇರ್ಬೇಕು. ಹೇಗೆ ಒಂದು ಮಗು ಒಂದು ದೊಡ್ಡ ಜಾತ್ರೆಯಲ್ಲಿ ಕಳೆದು ಹೋದ್ರುನು ಹೇಗೋ ಅಮ್ಮನನ್ನ ಹೇಗೆ ಹುಡುಕುತ್ತೋ, ಕೊನೆಗೆ ಹುಡ್ಕಕ್ ಆಗೋದಿಲ್ಲ ಅದಕ್ಕೆ. ಆಗೇನ್ ಮಾಡುತ್ತೆ, ಅದು ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೆ. ಅರ್ಥಾಗ ಯಾರೋ ಒಬ್ರು ಸ್ವಲ್ಪ ಬುದ್ಧಿ ಇರೋರು ಏನಾಯ್ತಪ್ಪ ಅಂದಾಗ ನನ್ನ ಅಮ್ಮ ಕಳೆದು ಹೋಗಿದ್ದಾಳೆ ನೋಡಿ, ಆ ಮಗು ಕಳೆದೋಗಿದೆ ಅಂತ ಅನ್ನಲ್ಲ. ಎಲ್ಲಾದ್ರೂ ನಾನ್ ಕಳೆದೋಗಿದ್ದೀನಿ ಅಂತ ಮಗು ಅನ್ನುತ್ತಾ? ಇಲ್ಲ, ಅಮ್ಮ ನನ್ನನ್ ಬಿಟ್ಟು ಅಮ್ಮನೇ ಕಳೆದು ಹೋಗಿದ್ದಾಳೆ. ಆಗ ಹೌದಾ ಬಾ ಇಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಅನೌನ್ಸ್ ಮಾಡ್ತಾರೆ, ನೋಡಿ ನಿಮ್ ಮಗು ಕಳೆದೋಗಿರೋದು ಇಲ್ಲಿದೆ. ಅವ್ರು ಅಮ್ಮ ನೀನ್ ಕಳೆದೋಗಿದ್ಯಲ್ಲ ಬಾ ಅಂತಾರ? ಇಲ್ಲ. ಹಂಗೇನೆ ಅಮ್ಮ ಹುಡುಕ್ತಾಳ. ನಾವ್ ಹಠ ಮಾಡ್ಬೇಕು. ಎಷ್ಟು ಹಠ ಮಾಡ್ಬೇಕು ಅಂದ್ರೆ, ಆ ಜಾತ್ರೆ ಜನ ಎಲ್ಲ ಸೇರಿ ಅಯ್ಯೋ ಒಂದು ಮಗು ಹಿಂಗ್ ಅಳ್ತಿತ್ತು ಗೊತ್ತೇನ್ರಿ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಜೋರಾಗಿ ಅಳಬೇಕು. ಯಾವ್ದಕ್ಕೆ? ನನಗ್ ಭಗವಂತ ಬೇಕು, ನನಗ್ ಭಗವಂತ ಬಿಟ್ಟು ಬೇರೆ ಏನು ಬೇಡ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಭಗವಂತನ ಬಳಿ ಹೋಗ್ತೀವಿ, ಭಗವಂತನ ಬಳಿ ಅಳ್ತೀವಿ. ಯಾವ್ದಕ್ಕೆ? ಮನೆ ಬೇಕು, ಕಾರ್ ಬೇಕು, ಮಗು ಬೇಕು. ನೋಡಿ ಪಾಪ ಅವ್ನ್ ನಮ್ಮನ್ನ ಹುಟ್ಸಿ ನೀನ್ ಬೇಗ ನನ್ನನ್ನ ಸೇರಮ್ಮ ಅಂದ್ರೆ ಇಲ್ಲ, ನನಗ್ ಮದ್ವೆ ಆಗ್ಬೇಕು, ನನಗೆ ಮಗು ಬೇಕು, ನನಗೆ ಸಂಸಾರ ಬೇಕು, ಇನ್ನು ಬೇಕು ಬೇಕು ಬೇಕು. ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಲಿ ಬೇಕಾರೆ ಅವ್ರು 365 ದಿವಸನೂ ಏನಾದ್ರೂ ಒಂದು ಬೇಕು ಅನ್ನೋದನ್ನ ಹಿಡ್ಕೊಂಡೇ ಹೋಗ್ತೀವಿ ನಾವು. ಯಾವತ್ತಾರು ಭಗವಂತ ನೀನ್ ಕೊಟ್ಟಿದ್ದಕ್ಕೆಲ್ಲ ಧನ್ಯವಾದ ಕಣೋ ಯಾವತ್ತಾರು ಹೇಳ್ತೀವ? ಅದಕ್ಕೆ ಅವನು ಪ್ರಸನ್ನವದನ, ನಮ್ಮನ್ನ ನೋಡ್ ನಗ್ತಾ ಇದ್ದಾನೆ. ನಾವ್ ಅನ್ಕೊಂಡಿದೀವಿ ಅಷ್ಟೇ, ಅಯ್ಯೋ ಅವ್ನು ಎಷ್ಟು ನಗ್ತಾ ಇದ್ದಾನಪ್ಪ, ಎಷ್ಟು ಖುಷಿಯಾಗಿದ್ದಾನೆ ಅಂತ. ಅವನ್ ಖುಷಿಯಾಗಿರೋದ್ ಯಾಕೆ ಅಂದ್ರೆ ಇವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲ ಅಂತ. ಸೊ ನೀವು ದೇವಸ್ಥಾನಕ್ ಹೋದಾಗ ಭಗವಂತ ನಗ್ತಿದ್ದ ಅಂದ್ರೆ, ಇಲ್ಲ ಭಗವಂತ ನನಗೆ ಅರ್ಥ ಆಯ್ತು, ನಾನೇನು ಕೇಳ್ಲಿಕ್ ಬಂದಿಲ್ಲ ಅಂತ ಪಿಸುಗುಟ್ಬಿಟ್ಟು ಬಂದ್ಬಿಡೋಣ. ಇಲ್ಲ ಅಂದ್ರೆ ಭಗವಂತ ನಮ್ಮನ್ನು ನೋಡ್ ನಗ್ಬಿಡ್ತಾನೆ ಅಲ್ವಾ? ಹೀಗೆ ಸಾತ್ವಿಕರು ಹೀಗೆಲ್ಲ ಇರ್ತಾರಂತೆ. ಅವರು ಬಂಧ ಮೋಕ್ಷ ಎಲ್ಲವುದರಿಂದ ಬಿಡುಗಡೆಯನ್ನ ಹೊಂದುತ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಬಂಧನದಿಂದ ಬಿಡುಗಡೆ ಹೊಂದಿ ಮೋಕ್ಷದ ಕಡೆ ಹೋಗ್ತಾರಂತೆ. ಹೌದಾ? ಹಾಗಿದ್ರೆ ರಾಜಸರು ಹೇಗಿರ್ತಾರಪ್ಪ ಅಂತ ನೋಡೋದಾದಿದ್ರೆ, ಯಯ ಯಾವುದರಿಂದ ಧರ್ಮಂ ಧರ್ಮ ತತ್ವಗಳನ್ನ, ಅಧರ್ಮಂ ಅಧರ್ಮವನ್ನ, ಚ ಮತ್ತು ಕಾರ್ಯಂ ಮಾಡಲೇಬೇಕಾದುದನ್ನು, ಚ ಕೂಡ ಅಕರ್ಯಂ ಅಕಾರ್ಯಂ ಅಂದ್ರೆ ಮಾಡಬಾರದನ್ನ, ಏವ ಖಂಡಿತವಾಗಿಯೂ, ಚ ಕೂಡ ಅಯಥವತ್ ಅಂದ್ರೆ ಪರಿ ಸಾರಿ ಅಪರಿಪೂರ್ಣವಾಗಿ, ಪ್ರಜಾನಾತಿ ಅಂದ್ರೆ ತಿಳಿಯುತ್ತಾನೋ, ಬುದ್ಧಿಯು, ಸಾ ಆ ಪಾರ್ಥನೆ ರಾಜಸಿ ಗುಣದವರು. ಅಂದ್ರೆ ಇಲ್ಲೂ ಸಹ ಅವನು ಮೊದಲು ಧನಂಜಯ ಅಂತ ಅಂದ್ರೆ ಇಲ್ಲಿ ಪಾರ್ಥ ಅಂತ ಉಪಯೋಗಿಸ್ತಾ ಇದ್ದಾನೆ. ಪಾರ್ಥ ಅಂದ್ರೆ ನೀನು ಪ್ರತ್ಯೇಕನಾಗಿರುವವನು. ಅಂದ್ರೆ ನಾನು ನಿನಗ್ ಹೇಳ್ತಿಲ್ಲ ಬಿಡು ಈ ವಿಷಯ, ಇವಾಗ ನಾನು ಏನೇನ್ ಹೇಳ್ತಾ ಇದ್ದೀನಿ ಇದು ನಿನಗ್ ಸಂಬಂಧಪಟ್ಟಿದ್ದಲ್ಲ, ನಿನಗೆ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಅದೇ ನೀನ್ ತಿಳ್ಕೊ. ಯಾಕೆ ಅಂತಂದ್ರೆ, ಯಾಕೆ ಇಲ್ಲಿ ತಿಳ್ಕೊಂತಿದ್ದಾನೆ ಅಂದ್ರೆ ಅವನ ಮೂಲಕ ನಮಗ್ ಭಗವಂತ ಹೇಳ್ತಾ ಇದ್ದಾನೆ, ಇವನಿಗಿಲ್ಲ, ಪಾರ್ಥನಿಗಿಲ್ಲ, ಆದ್ರೆ ನಿಮಗಿದ್ಯಾ ಈ ಗುಣ ಇದ್ರೆ ಬಿಟ್ಬಿಡಿ ಇವತ್ತೇ ಅಂತ. ಇನ್ನೊಂದು ಪೃಥೆಯ ಮಗನೇ, ಯಾಕೆ ಅಂತಂದ್ರೆ ತಾಯಿಯಿಂದ ನಿನಗೆ ಬೈ ಬರ್ತ್ ಕೆಲವು ಒಳ್ಳೆಯ ಗುಣಗಳು ಬಂದ್ಬಿಟ್ಟಿದೆ, ನೀನ್ ಸಾತ್ವಿಕನೇ. ಆದ್ರೆ ಇಲ್ಲಿ ರಾಜಸ ಗುಣದವರು ಹೇಗಿರ್ತಾರಪ್ಪ ಅಂತ ಅಂದ್ರೆ, ಯಯಾ ಧರ್ಮಂ ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಇವರು ಧರ್ಮ ಕಾರ್ಯದವನ್ನ ಮಾಡೋದೇ ಇಲ್ಲ. ಅಂದ್ರೆ ಇವರು ಸಾತ್ವಿಕರು ಪ್ರವೃತ್ತಿಂಚ ನಿವೃತ್ತಿಂಚ ಅನ್ನೋ ಹಾಗೆ, ಪ್ರವೃತ್ತಿ ಯಾವುದು ನಿವೃತ್ತಿ ಯಾವುದು ಅಂತ ಅವ್ರಿಗೆ ಗೊತ್ತಿರುತ್ತೆ, ಧರ್ಮ ಅಧರ್ಮದ ಬಗ್ಗೆ ಇವ್ರಿಗೆ ಗೊತ್ತಿರುತ್ತೆ. ಆದ್ರೆ ಇವರು ಧರ್ಮ ಮತ್ತೆ ಅಧರ್ಮದ ಬಗ್ಗೆ ಏನಾಗಿರ್ತಾರೆ, ಇಲ್ಲಿ ಸಾತ್ವಿಕರಿಗೆ
100% ಗೊತ್ತಿರುತ್ತೆ. ಯಾವುದು ಧರ್ಮ, ಯಾವುದು ಅಧರ್ಮ, ನಾನು ಯಾವ ದಾರಿಗೆ ಹೋಗ್ಬೇಕು, ಯಾವ ದಾರಿಯಿಂದ ವಾಪಸ್ ಬರ್ಬೇಕು, ಅವರಿಗೆಲ್ಲ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ರಾಜಸ ಗುಣದವರಿಗೆ ಏನಾಗೋಗ್ಬಿಡುತ್ತಪ್ಪ ಅಂತ ಅಂದ್ರೆ, ಇವ್ರಿಗೆ ಧರ್ಮ ಮತ್ತೆ ಅಧರ್ಮದ ಬಗ್ಗೆ ಸಂಶಯ ಇರುತ್ತೆ. ಯಾರೋ ಹೇಳಿದ್ರು ಹೀಗೂ ಹೋಗ್ಬೋದಂತೆ, ಹಾಗಾಗಿ ನಾನು ನಂಜನಗೂಡ್ಗೆ ಹೋಗಿ ನಂಜನಗೂಡಿಂದ ಬೆಂಗಳೂರಿಗೆ ಹೋದ್ರೆ ಹೇಗಿರುತ್ತೆ? ನೋಡಿ ಇಲ್ಲಿ ಕರೆಕ್ಟ್ ಆದ ರೂಟ್ ಇದೆ. ನೀನು ಮೈಸೂರಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಸ್ ಹತ್ಬೋದು. ನಿನ್ಗದು ಹೋಗುತ್ತೆ ಅಂತ ಅಂದ್ರೆ, ಹೌದಾ ನಾನು ನಂಜನಗೂಡ್ಗೆ ಹೋಗಿ ಹತ್ತಿದ್ರೆ ಸಂಶಯ. ಹಾಗೇನೆ ಇಲ್ಲಿ ಸಂಶಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರಿಗೆ ನಾವು ಏನೇ ವಿಷಯವ ಹೇಳಿದ್ರೂ ಸಹ ಇವರಿಗೆ ಅರ್ಥನೇ ಆಗೋದಿಲ್ಲ. ಬರೀ ಅಪಾರ್ಥ ಮಾಡ್ಕೊಳ್ಳೋದು. ಹೌದಾ ಇದು ಮಾಡ್ಬೇಕಾ, ಇದು ಮಾಡಬಾರ್ದಾ, ಇದು ಮಾಡಿದ್ರೆ ಹೇಗೆ, ಅದು ಮಾಡಿದ್ರೆ ಹೇಗೆ? ಇವರೆಲ್ಲ ಹೇಗೆ ಅಂದ್ರೆ ನೀಟ್‌ನಲ್ಲಿ ಕೂತಿದಂತಹ ವಿದ್ಯಾರ್ಥಿಗಳ ಹಾಗೆ. ಯಾಕೆ ಅಂದ್ರೆ ಇವ್ರು ಮತ್ತೆ ಕನ್ಫ್ಯೂಸ್ ಮಾಡ್ಕೊಂತಾರೆ. ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರ ಜೊತೆ ಏನ್ ಮಾಡ್ತಾರೆ, ಅತಿ ಹೆಚ್ಚು ಮೈನಸ್ ಪಾಯಿಂಟ್ಸ್‌ನ ತಗೊಳ್ತಾರೆ. ಯಾಕೆ ಅಂತಂದ್ರೆ ಬರೀ ತಪ್ಪು ಮಾಡ್ತಾರಲ್ಲ. ಹಾಗಾಗಿ. ಹಾಗೇನೆ ಇವ್ರು ಈ ರೀತಿ ಮಾಡೋದ್ರಿಂದ ಏನಾಗತ್ತೆ, ಕಾರ್ಯಂ ಚ ಕಾರ್ಯಮೇವ. ಅಂದ್ರೆ ನೋಡಿ ಯಾವ ಕೆಲ್ಸ ಮಾಡ್ಬೇಕು, ಯಾವ ಕೆಲ್ಸ ಮಾಡ್ಬಾರ್ದು ಮತ್ತೆ ಸಂಶಯ. ಈಗ ಇವ್ರಿಗೆ ಗೊತ್ತು, ಸಾತ್ವಿಕರಿಗೆ ಗೊತ್ತು ನಾನು ಯಾವ ಕಾರ್ಯವನ್ನ ಮಾಡ್ಬೇಕು, ಬದುಕೋದಕ್ಕೋಸ್ಕರ ಯಾವ ಕಾರ್ಯ ಮಾಡ್ಬೇಕು, ನನ್ನ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಕಾರ್ಯವನ್ನ ಮಾಡ್ಬೇಕು. ಈ ರೀತಿ ಅವರಿಗೆ ಗೊತ್ತಿರುತ್ತೆ. ಆದ್ರೆ ಇವ್ರಿಗೆ ಅಲ್ಲೂ ಸಂಶಯ. ನಾನು ಈ ಕೆಲ್ಸ ಮಾಡ್ಬೇಕಾ? ಈ ಕೆಲ್ಸ ಮಾಡ್ಬಾರ್ದಾ? ಅದ್ರ ಜೊತೆ ಏನ್ ಮಾಡ್ತಾರೆ, 10 ಜನಕ್ಕೆ ಕೇಳ್ಕೊಂಬರ್ತಾರೆ. ಹೇಗ್ರಿ ಪೂಜೆ ಮಾಡೋದು? ಹೀಗೆ ಮಾಡ್ಬೇಕೇನ್ರಿ? ಹಾಗೆ ಮಾಡ್ಬೇಕನ್ರಿ ಅಂತ. ಅವ್ರೇನೋ ಹೇಳಿದ್ರು ಅಂದ್ರೆ, ಹೌದಾ? ಮತ್ ಅವ್ರು ಹಂಗ್ ಹೇಳಿದ್ರು, ನೀವ್ ಹಿಂಗ್ ಹೇಳ್ತಾ ಇದ್ರ, ಪಾಪ ಅವ್ರಿಗೂ ಕನ್ಫ್ಯೂಸ್ ಮಾಡ್ ಬಂದ್ಬಿಡ್ತಾರೆ. ಈ ರೀತಿ ಅವರಿಗೆ ಒಂದು ಧರ್ಮ ಮತ್ತೆ ಅಧರ್ಮದ ಬಗ್ಗೆ ಸಂಶಯ. ಯಾವ ಕೆಲಸ ಧರ್ಮದ ಕಡೆ ಹೋಗುತ್ತೆ, ಯಾವ ಕೆಲಸ ಅಧರ್ಮದ ಕಡೆ ಹೋಗುತ್ತೆ, ಮತ್ತೆ ಅಲ್ಲೂ ಸಂಶಯ. ಅದರ ಜೊತೆ ಇವರಿಗೆ ಬರೀ ತಪ್ಪಿನಿಂದ ಅತಿ ಹೆಚ್ಚು ಸಂಶಯವನ್ನ ಮತ್ತೆ ಹೊಂದುತ್ತಾ ಹೋಗ್ತಾರೆ. ಹಾಗೆ ಸಂಶಯದಿಂದ ಇವರಿಗೆ ಏನಾಗೋಗುತ್ತೆ, ಯಾವುದೇ ರೀತಿಯಾದಂತಹ ಫಲಿತಾಂಶ ಇವರಿಗೆ ಸಿಕ್ಕೋದಿಲ್ಲ. ಫಲಿತಾಂಶ ಯಾಕೆ ಸಿಕ್ಕಲ್ಲ ಅಂತ ಅಂದ್ರೆ, ಒಂದು ಯೋಚನೆ ಮಾಡ್ತಾ ಕೂತ್ಕೊಳ್ತಾರೆ. ಇದ್ ಮಾಡಿದ್ರೆ ಸರಿನಾ, ಅದು ಮಾಡಿದ್ರೆ ಸರಿನಾ, ಇದಕ್ಕಿದೆ ಆನ್ಸರಾ, ಅದಕ್ಕೆ ಅದೇ ಆನ್ಸರ್, ಯೋಚನೆ ಮಾಡ್ತಾನೆ ಕೂರೋದ್ರಿಂದ ಏನಾಗತ್ತೆ, ಅರ್ಧಕ್ಕರ್ಧ ಅಲ್ಲೇ ಅವರಿಗೆ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಕಾಲ ಹೋಗ್ಬಿಡುತ್ತೆ. ಈಗ ಒಬ್ಬ ವಿದ್ಯಾರ್ಥಿ 3 ಗಂಟೆ ಒಳಗಡೆ ಅವನು ಅದೆಷ್ಟೋ ಮಾರ್ಕ್ಸಿಗೆ, ಫಾರ್ ಎಕ್ಸಾಂಪಲ್ ಒಂದು 100 ಮಾರ್ಕ್ಸಿಗೆ ಅವನು 3 ಗಂಟೆಲಿ ಅವನು ಕ್ವಶನ್ಸಿಗೆ ಆನ್ಸರ್ ಬರೀಬೇಕು ಅಂದ್ರೆ, ಇದಾ, ಇದಕ್ಕಿದಾ, ಇದಕ್ಕದಾ ಅಂತ ಕೆಲವು ಮಕ್ಳು ಏನ್ ಮಾಡ್ತಾ ಹೋಗ್ತಾರೆ, ಯೋಚನೆ ಮಾಡ್ತಾ ಕೂತ್ಕೊಂತಾರೆ. ಇದ್ ನಾನು ಬರೀಬೇಕಾ ಬರೀಬಾರ್ದಾ. ಅದಕ್ಕೇನೆ ಟೀಚರ್ ಏನಂತ ಹೇಳ್ಬಿಟ್ಟು ಕಳಿಸ್ತಾರೆ, ಅಥವಾ ಅಪ್ಪ ಅಮ್ಮ ಏನ್ ಹೇಳ್ಬಿಟ್ಟು ಕಳಿಸ್ತಾರೆ, ನೋಡು ನೀನ್ ಮೊದ್ಲು ಕ್ವಶನ್ ಓದು. ನಿನಗೆ ಕ್ವಶನ್ ಓದಿ ಅದಕ್ಕೆ ಸರಿಯಾದ ಆನ್ಸರ್ 100% ಗೊತ್ತಿದ್ರೆ ಬರಿ. ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಮೊದ್ಲು ಏನೇನ್ ಬರುತ್ತಲ್ವಾ ನಿನಗೆ ಅದನ್ನೆಲ್ಲಾ ಫಸ್ಟ್ ಬರೆದ್ಬಿಡು. ಆಮೇಲೆ ನಿನಗೆ ಯಾವ್ದು ಬರಲ್ಲ ಅದಕ್ಕೆ, ಅಥವಾ ಯಾವ್ದಾದ್ರು ಡೌಟ್ ಇದ್ರೆ ಆಮೇಲೆ ನೀನ್ ಯೋಚನೆ ಮಾಡು ಅಂತ ಪೇರೆಂಟ್ಸ್ ಇರ್ಬೋದು ಅಥವಾ ಒಬ್ಬ ಟೀಚರ್ ಇರ್ಬೋದು ಹೇಳ್ ಕಳಿಸ್ತಾರೆ. ಅದು ಬಿಟ್ಟು ಇವನಿಗೆ ಸಪೋಸ್ ಮೊದಲನೇ ಕ್ವಶನ್ಗೆ ಏನೋ ಡೌಟ್ ಇತ್ತು, ಏನೋ ಕನ್ಫ್ಯೂಸ್ ಆಯ್ತು, ಏನೋ ಸಂಶಯ ಬಂತು, ಅವನು ಅಲ್ಲೇ ಕೂತ್ಕೊಂಡು 2.5 ಗಂಟೆ ಬರೀ ಅದೊಂದೇ ಪ್ರಶ್ನೆಗೆ ಅವನು ಯೋಚನೆ ಮಾಡ್ತಾ ಕೂತ್ರೆ ಏನಾಗುತ್ತೆ, ಬರೋ ಮಾರ್ಕ್ಸು ಸಹ ಬರೋದಿಲ್ಲ ಅಲ್ವಾ. ಇಲ್ಲಿ ಎಕ್ಸಾಮ್‌ದೆ ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ, ನಮ್ಮ ಜೀವನದಲ್ಲೂ ನಾವು ಮಾಡೋದು ಅದೇನೆ. ಯಾವ್ದು ಸರಿ, ಯಾವ್ದು ತಪ್ಪು ನಾವು ಯೋಚನೆ ಮಾಡೋದಿಲ್ಲ. ಎಲ್ಲೋ ಒಂದು ಹೀಗ ಅಲ್ಲೇ ಕೂತ್ಕೊಂಡ್ಬಿಟ್ಟಿರ್ತೀವಿ. ಹಾಗಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಫಲಿತಾಂಶ ಇವರಿಗೆ ಸಿಕ್ಕೋದಿಲ್ಲ. ಹಾಗೇನೆ ಇವರು ಗಟ್ಟಿ ನಿರ್ಧಾರವನ್ನು ಸಹ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಅಲ್ಲೂ ಡೌಟ್. ಹೌದಾ? ಹೀಗ್ ಮಾಡ್ಬೇಕಾ? ಹಾಗ್ ಮಾಡಬಾರ್ದಾ? ನೀವು ಬಹುಶಃ ವಿಷ್ಣು ಸಹಸ್ರನಾಮ ಓದಿ ಅನ್ನಿ. ಆಗ ಅವರು ಅದ್ರಲ್ಲಿ ಮತ್ತೆ ಡೌಟು. ಹೌದಾ? ಬೆಳಗ್ಗೆ ಓದ್ಬೇಕಾ? ಮಧ್ಯಾಹ್ನ ಓದ್ಬೇಕಾ? ರಾತ್ರಿ ಓದ್ಬೇಕಾ? ಬೆಳಗ್ಗೆ ಓದ್ಬೇಕು. ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಓದ್ಬೇಕಾ? ಬೆಳಗ್ಗೆ ಪೂಜೆ ಮಾಡ್ಬಿಟ್ಟು ಓದ್ಬೇಕಾ? ಬೆಳಗ್ಗೆ ಇದೇ ಟೈಮ್‌ಗೆ ಓದ್ಬೇಕಾ? ಆ ಟೈಮಿಗೆ ನಾನು ಕಾಫಿ ಕುಡಿತೀನಲ್ಲ, ಕಾಫಿ ಕುಡಿದು ಓದ್ಬೇಕಾ? ನೋಡಿ ಏನ್ ಹೇಳಿದ್ರು ದೇ ಆರ್ ಹ್ಯಾವಿಂಗ್ ಎಲ್ಲದಕ್ಕೂ ಅವರಿಗೆ ಒಂದು ಸಂಶಯ ಇಟ್ಕೊಂಡಿರ್ತಾರೆ. ಅದಕ್ಕೆ ಇಂತಹವರನ್ನ ನೋಡೇ ಭಗವಂತ ಹೇಳಿರೋದು,
ಯೋ ಮಾಂ ನಾಮ ಸಹಸ್ರೇಣ ಸ್ತೋತುಮಿಚ್ಛತಿ ಪಾಂಡವ ಸೋಹಮೇಕೇನ ಶ್ಲೋಕೇನ ಸ್ತುತ ಏವನ ಸಂಶಯ. ಸ್ತುತ ಏವನ ಸಂಶಯ ಓಂ ನಮ ಇತಿ. ಯಾವುದೇ ರೀತಿಯಾದಂತಹ ಸಂಶಯ ಇಟ್ಕೊಳ್ಳದೆ ನೀನು ಓದು. ನೀನು ಯಾಕೆ ಡೌಟ್ ಇಟ್ಕೊಂತೀಯಾ? ನೀನು ಡೌಟ್ ಇಟ್ಕೊಂಡು ನೀನು ಎಲ್ಲದರಲ್ಲೂ ಸಂಶಯವನ್ನ ಹುಡುಕ್ತಾ ಹೋದ್ರೆ ನಿನಗೆ ಫಲಿತಾಂಶ ಸಿಕ್ಕೋದಿಲ್ಲ. ನೀನು ಒಂದು ಬೇಕು ಅಂತ, ಈಗ ಉದಾಹರಣೆ ವಾಲ್ಮೀಕಿಯವರಿಗೆ ರಾಮ ಅನ್ನೋದಿಕ್ಕೆ ಬರೋದಿಲ್ಲ. ಆಗ ನಾರದರು ರಾಮ ಅನ್ನೋದಿಕ್ ಬರಲ್ವಾ, ನಿನಗೆ ಮರ ಅನ್ನಕ್ ಬರುತ್ತಲ್ವಾ, ನೀನ್ ಬೇಟೆಗಾರ ಅಲ್ವಾ, ಹಾಗಿದ್ರೆ ನೀನು ಮರ 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 ಅಂತಾನೆ ಹೇಳು ಸಾಕು ಅಂತ ಹೇಳ್ತಾರೆ. ಹೌದಾ ಅಂದ್ಬಿಟ್ಟು ಅವ್ರಿಗೆ ರಾಮ ಅನ್ನೋಕ್ಕೂ ಬರ್ದಿದ್ದವರು ಅಂದ್ರೆ ಮರ 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 ಅಂತ ಹೇಳೇನೆ ಅಲ್ಲಿ ಒಂದು ರಾಮನ ಜಪವನ್ನ ಅವರು ಮಾಡ್ಬಿಟ್ಟಿರ್ತಾರೆ ವಿತೌಟ್ ನೋಯಿಂಗ್. ಆದ್ರೆ ಅವರಿಗೆ ಮರ ಅಂತ ಹೇಳಿದಾಗ ಅವ್ರಿಗೆ ಹೇಗೆ ರಾಮ ಬಂದು ಅವನಿಗೆ ಭಗವಂತ ಬಂದು ಅವರಿಗೆ ಆಶೀರ್ವಾದ ಮಾಡದ್ನಪ್ಪ, ಅವರ ತಪಸ್ಸಿಗೆ ಹೇಗೆ ಫಲ ಸಿಕ್ತು ಅಂದ್ರೆ ಅವರಿಗಲ್ಲಿ ಸಂಶಯ ಇರ್ಲಿಲ್ಲ. ಆದ್ರೆ ಇಲ್ಲಿ ಇವರಿಗೆ ಎಲ್ಲವುದಕ್ಕೂ ಸಂಶಯ ಅಂದ್ರೆ ಇವ್ರು ಹೇಗೆ ಉದ್ಧಾರ ಆಗೋದಿಕ್ಕೆ ಸಾಧ್ಯ? ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಂಶಯಗಳು ಇರಬಾರದು ಅಂತ ಹೇಳ್ತಾ ಹೋಗ್ತಾರೆ. ಯಾರರಿಂದ? ತಾಮಸ ಗುಣದವರಿಂದ ನಾವು ತಿಳ್ಕೋಬೇಕಾಗಿತ್ತು. ಇನ್ನು ರಾಜಸ ಗುಣದಿಂದ ತಿಳ್ಕೋಬೇಕಾಗಿರೋದು. ಇನ್ನು ತಾಮಸ ಗುಣದವ್ರು ಹೇಗಿರ್ತಾರೆ ಅಂದ್ರೆ ಇವರೆಲ್ಲರಿಗಿಂತ ವಿರುದ್ಧವಾಗಿರ್ತಾರೆ. ಅಧರ್ಮಂ, ಅಧರ್ಮವನ್ನ ಧರ್ಮಂ ಧರ್ಮ ಇತಿ ಎಂದು ಯಾವುದು ಮಾನ್ಯತೆ ತಿಳಿಯುತ್ತಾನೋ ತಮಸ ಭ್ರಾಂತಿಯಿಂದ ಆವೃತವಾದ ಸರ್ವ ಅರ್ಥಾತ್ ಎಲ್ಲಾ ವಿಷಯಗಳನ್ನ ವಿಪರೀತಾನ್ ತಪ್ಪು ದಾರಿಯಲ್ಲಿ ಕೂಡ ಬುದ್ಧಿಯು ಸಾ ಆ ಪಾರ್ಥನೆ ತಾಮಸಿ ಗುಣದಂತಹವರು. ನಾನು ಹೇಳದ್ನಲ್ಲ, ಈ ತಾಮಸ ಗುಣದವರು ಎಲ್ಲರಿಗಿಂತ ವಿಚಿತ್ರವಾದವರು. ಯಾಕಪ್ಪ ಅಂತ ಅಂದ್ರೆ ಈಗ ಕೊನೆ ಪಕ್ಷ ಸಾತ್ವಿಕ ಗುಣದವರು ಧರ್ಮ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಗೊತ್ತಿರುತ್ತೆ. ರಾಜಸ ಗುಣದವರಿಗೆ 50-50 ಯಾವ್ದು ಸರಿ ಯಾವ್ದು ತಪ್ಪು ಬರೀ ಡೌಟ್ ಪಡ್ಕೊಂಡೇ ಇರ್ತಾರೆ. ಆದ್ರೆ ಈ ತಾಮಸ ಗುಣದವ್ರು ಹೇಗಪ್ಪ ಅಂತ ಅಂದ್ರೆ ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಇವರು ಅಧರ್ಮ ಮಾರ್ಗ ಏನಿರುತ್ತೆ ಅದೇ ಧರ್ಮ ಮಾರ್ಗ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನೋಡಿ, ಮಾನ್ಯತೆ ತಾಮಸಾವೃತಾಹ ಅಂದ್ರೆ ಸಂಪೂರ್ಣ ತಮೋ ಗುಣದಿಂದ ಕೂಡಿರುವವ ಬುದ್ಧಿಯವರು. ಈಗ ಸಂಪೂರ್ಣ ತಮೋ ಗುಣದಿಂದ ಕೂಡಿದ ಬುದ್ಧಿ ಅಂತ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ, ಇವರು ಒಂದು ಹಾಲಿನ ಪಾತ್ರೆ ಇರುತ್ತೆ ಅಂತ ಅನ್ಕೊಳ್ಳೋಣ, ಅದಕ್ಕೆ ಒಂದೇ ಒಂದು ಚೂರು ವಿಷ ಬೆರೆತ್ರೆ ಏನಾಗತ್ತೆ? ಹಾಲಾಗಿರೋದಿಲ್ಲ, ವಿಷ ಆಗ್ಬಿಡತ್ತೆ. ಆದ್ರೆ ತಾಮಸ ಗುಣದವ್ರು ಹಾಗಲ್ಲ, ಸ್ವಲ್ಪ ಹೆಪ್ಪಿದ್ದ ಹಾಗೆ. ಅದು ಹೆಪ್ಪು ಬಿದ್ರೆ ಅಟ್ಲೀಸ್ಟ್ ಮೊಸರಾದ್ರೂ ಆಗುತ್ತೆ. ಈ ತಾಮಸ ಗುಣದವರು ವಿಷ ಇದ್ದ ಹಾಗೆ, ಇಡೀ ಹಾಲನ್ನೇ ಹಾಳು ಮಾಡ್ಬಿಡತ್ತೆ. ಹಾಗೇನೆ ಈ ಬುದ್ಧಿ ತಮೋ ಗುಣದವರು ಹೇಗಿರುತ್ತಪ್ಪ ಅಂದ್ರೆ ವಿಷದ ಹಾಗೆ. ಅವರೂ ಉದ್ಧಾರ ಆಗೋದಿಲ್ಲ, ಬೇರೆಯವ್ರನ್ನೂ ಉದ್ಧಾರ ಆಗೋದಿಕ್ ಬಿಡೋದಿಲ್ಲ ಅಂತಾರಲ್ಲ, ಆ ತರ ಗುಣದವರು ಈ ತಮೋ ಗುಣದವರು. ಯಾಕೆ ಇಲ್ಲಿ ನಾನು ವಿಷಕ್ಕೆ ಯಾಕೆ ಇಲ್ಲಿ ಹೋಲಿಸ್ತಿದ್ದಾರೆ ಅಂತ ಅಂದ್ರೆ ಬುದ್ಧಿಗೆ ಸಂಬಂಧಪಟ್ಟಿದ್ದಲ್ವಾ. ಹಾಗಾಗಿ ಅಧರ್ಮಂ ಧರ್ಮ ಮಿತಿಯ ಅಂದ್ರೆ ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ. ಉದಾಹರಣೆ ಹೇಗಪ್ಪ ಅಂತ ಅಂದ್ರೆ ದುರ್ಯೋಧನನ ಹಾಗೆ. ಯಾಕೆ ಅಂತಂದ್ರೆ ಭೀಷ್ಮ ಪಿತಾಮಹ ಹೇಳ್ತಾರೆ ಒಂದ್ಸಲ ಕರೆದ್ಬಿಟ್ಟು ದುರ್ಯೋಧನನಿಗೆ, ನೋಡು ನೀವು ಈ ಕೌರವರು ಏನಿದ್ದೀರಾ ಒಂದು ದೊಡ್ಡ ಕಾಡಿದ್ದ ಹಾಗೆ, ನೀವು ಈ ಕಾಡು ರಕ್ಷಣೆ ಆಗಬೇಕು, ಕಾಡು ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ 5 ಕ್ರೂರ ಮೃಗಗಳಿರ್ಬೇಕು. ಹೌದು, ಯಾಕೆ ಅಂತ ಅಂದ್ರೆ ಕಾಡ್ ಕಡಿಯೋರು ಜಾಸ್ತಿ ಇರ್ತಾರೆ ಅಲ್ವಾ. ಅದೇ ಅಲ್ಲಿ ಹುಲಿ ಇದೆ, ಚಿರತೆ ಇದೆ, ಸಿಂಹ ಇದೆ ಅಂತ ಅಂದ್ರೆ ಯಾರು ಕಾಡ್ ಕಡಿಯಕ್ ಹೋಗ್ತಾರ? ಅಯ್ಯೋ ರೀ, ಅಲ್ಲಿ ಹುಲಿ ಇದೆ ಕಣ್ರಿ, ಯಾರ್ರೀ ಕಾಡ್ ಕಡಿತಾರೆ ಅಂತ ನಾವು ಕಾಡನ್ನ ಮುಟ್ಟೋದೇ ಇಲ್ಲ, ಆ ಕಾಡಿಗೆ ಹೋಗೋದೇ ಇಲ್ಲ. ಹಾಗೇನೆ ಭೀಷ್ಮ ಪಿತಾಮಹನು ಸಹ ಅದೇ ಹೇಳೋದು, ನೀವು ಇಬ್ರು ಅಂದ್ರೆ ಕೌರವರು ಪಾಂಡವರು ಒಟ್ಟಿಗೆ ಇರ್ಬೇಕು, ಜೊತೆಯಾಗಿರ್ಬೇಕು. ಯಾಕೆ ಅಂದ್ರೆ ನೀವು ಕಾಡಿದ್ದ ಹಾಗೆ, ಅವರು ಕ್ರೂರ ಮೃಗಗಳಿದ್ದ ಹಾಗೆ, ಇಬ್ರು ಸಹ ರಕ್ಷಣೆ ಅಂದ್ರೆ ಇಬ್ರು ಚೆನ್ನಾಗಿರ್ತೀರಾ ಅಂತ. ಆದ್ರೆ ಅವ್ರು ಅದನ್ನ ಕೇಳೋದೇ ಇಲ್ಲ. ದುರ್ಯೋಧನ ಹೇಳ್ತಾನಲ್ಲ, ಅವನಿಗೆ ಒಂದೇ ಒಂದು ಒಳ್ಳೆ ಬುದ್ಧಿ ಇರೋದಿಲ್ಲ. ಏನೆಲ್ಲ ಕೆಟ್ಟ ಬುದ್ಧಿ ಇರ್ಬೋದು ಅಷ್ಟೂ ಕೆಟ್ಟ ಬುದ್ಧಿಗಳು ಆ ದುರ್ಯೋಧನನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾಕೆ ಇಲ್ಲಿ ದುರ್ಯೋಧನನ ಬಗ್ಗೆನೇ ಹೇಳ್ತಿದ್ದಾರೆ ಅಂತ ಅಂದ್ರೆ ತಾಮಸ ಗುಣದವರ ಬುದ್ಧಿ ಹಾಗಿರುತ್ತೆ.
ನಾನು ಮಾಡಿದ್ದೇ ಸರಿ. ಹಿರಣ್ಯಕಶಿಪುವಿನ ಹಾಗೆ, ಕಂಸನ ಹಾಗೆ, ದುರ್ಯೋಧನನ ಹಾಗೆ ಇವ್ರು ಯಾರಿಗೂ ಬುದ್ಧಿ ಬರೋದೇ ಇಲ್ಲ. ಒಂದೇ ಒಂದು ಒಳ್ಳೆ ಬುದ್ಧಿ ಇದ್ದಿದ್ರೂ ಸಹ ಇವರು ಕೊನೆ ಪಕ್ಷ ಬದುಕುತ್ತಿದ್ರೇನೋ. ಆದ್ರೆ ಇವ್ರಿಗೆ ಯಾರಿಗೂ ಒಂದೇ ಒಂದು ಒಳ್ಳೆ ಬುದ್ಧಿನೂ ಇಲ್ವಲ್ಲ. ಹಾಗಾಗಿ ಇಂತಹವರು ತಾಮಸರು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇವರಿಗೆ ದೇವರ ಬಗ್ಗೆ ಯಾವುದೇ ಭಕ್ತಿ ಇರುವುದಿಲ್ಲ. ಯಾಕೆ ಭಕ್ತಿ ಮಾಡೋದಿಕ್ಕೆ ಬರೋದಿಲ್ಲ ಅಂತ ಅಂದ್ರೆ, ದೇವರ ಬಗ್ಗೆ, ಅದರಲ್ಲೂ ಕೃಷ್ಣನ ಬಗ್ಗೆ ಇವರಿಗೆ ಭಕ್ತಿನೇ ಬರೋದಿಲ್ಲ. ಯಾಕೆ ಅಂದ್ರೆ ಬರೀ ತಪ್ಪು 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 ತಿಳುವಳಿಕೆ, ಬರೀ ಮೂಢನಂಬಿಕೆಯಲ್ಲೇ ಇವರು ಹೂತ್ ಹೋಗ್ಬಿಟ್ಟಿರ್ತಾರೆ. ಅಂತ ಅಂದ್ರೆ ಅಧರ್ಮಂ ಧರ್ಮಮಿತಿಯ ಮಾನ್ಯತೆ ತಾಮಸ ವ್ರತಾಹ. ಅಜ್ಞಾನದಿಂದ ತುಂಬಿಕೊಂಡಂತಹ ಬುದ್ಧಿ ಇವ್ರದ್ದಾಗಿರುತ್ತೆ. ಅದರ ಜೊತೆ ಸರ್ವದಾನ್ ವಿಪರೀತಾಂಶ ಅಂತ ಅಂದ್ರೆ ಎಲ್ಲವುದರಲ್ಲೂ ಬರೀ ನೆಗೆಟಿವ್, ಬರೀ ದೋಷಗಳನ್ನ ಹುಡ್ಕೋದು. ಬಹುಶಃ ನೀವು ನಮ್ ಕಡೆ ಒಂದು ಗಾದೆ ಇದೆ, ಒಲ್ಲದ ಗಂಡನಿಗೆ ಮೊಸರಲ್ ಕಲ್ಲು ಅಂತ, ಅಲ್ವಾ? ಅಂದ್ರೆ ನೀವು ಅವ್ರ ಹತ್ರ ಎಷ್ಟೇ ಒಳ್ಳೆಯವರಾಗಿ ಮಾತಾಡ್ರಿ, ಅದ್ರಲ್ಲೂ ಏನಾದ್ರೂ ತಪ್ಪು ಕಂಡಿಡಿತಾರೆ. ಹೇಳದ್ವಲ್ಲ, ದುರ್ಯೋಧನನ ಹಾಗೆ, ಕಂಸನ ಹಾಗೆ ಇವರಿಗೆ ಒಳ್ಳೆ ಬುದ್ಧಿ ಇರೋದಿಕ್ ಸಾಧ್ಯವೇ ಇಲ್ಲ. ಒಳ್ಳೆ ಬುದ್ಧಿನಾದ್ರೂ ಬಿಟ್ಬಿಡಿ, ಇವ್ರು ಏನು ಎಲ್ಲರಲ್ಲೂ ನೆಗೆಟಿವ್ ಹುಡುಕೋದು. ಅಮ್ಮ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸಿ, ಓ ನೋಡು ಇವ್ಳಿಗೆ ಗೊತ್ತಿಲ್ವಾ ನನಗೆ ಹುಷಾರಿಲ್ವಾ, ಮೊನ್ನೆ ತಾನೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಈಗ ತಾನೇ ಬಂದಿದ್ದೀನಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರಲ್ಲ ಅಂತ ಕೇಳ್ತಾರೆ. ಕೊನೆ ಪಕ್ಷ ಅಮ್ಮ ಊಟ ಮಾಡ್ತೀರಾ, ಊಟ ಹಾಕೊಡ್ಲಾ ಅಂತ ಕೇಳಿ, ಅವಾಗ್ಲೂ ಏನೋ ಒಂದು ತಪ್ಪು ಕಂಡಿಡಿತಾರೆ. ಓಹೋ, ಬರೀ ಹೆಂಗ್ ಬೇಕೋ ಹಂಗೆಲ್ಲ ಅಡಿಗೆ ಮಾಡ್ಬಿಟ್ಟಿರ್ತಾರೆ. ಇವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು ಬರೀ ಹೆಸರುಗೋಸ್ಕರ ಅಡಿಗೆ ಮಾಡ್ತಾಳೆ, ಇರಲ್ಲ ಆರೋಗ್ಯ ಇರಲ್ಲ, ಹಾಗಿರಲ್ಲ ಹೀಗಿರಲ್ಲ, ಬಾಯಿಗೆ ಬಂದ ಹಾಗೆ ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೋ ಅದೇ ರೀತಿ ಮಾತಾಡ್ತಾ ಇರ್ತಾರೆ. ಮೊದಲೆಲ್ಲ ಈ ತರ ವಿಷಯಗಳನ್ನ ಕೇಳಿದಾಗ ನನಗೂ ಅನ್ಸೋದು, ಅಯ್ಯೋ ಈ ತರ ಜನ ಇರ್ತಾರ ಅಂತ. ಆದ್ರೆ ನನಗೆ ಇವತ್ತು ನೋಟ್ಸ್ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಓಕೆ ಇವರೆಲ್ಲ ತಾಮಸ ಗುಣದವರು, ಇವ್ರನ್ನ ಬಿಟ್ಬಿಟ್ರೆ ಒಳ್ಳೇದು ಅಂತ. ಹಾಗಾಗಿ ಬರೀ ದೋಷವನ್ನ ಹುಡುಕುವಂತಹ ವ್ಯಕ್ತಿಗಳು, ಬರೀ ಸಂಶಯ. ಓ ಇವ್ರು ದೇವಸ್ಥಾನಕ್ ಹೋಗಿದ್ರ, ಇವ್ರೇನೋ ಮಾಟ ಮಂತ್ರ ಮಾಡಿಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಹಾಗ್ ಮಾಡಿಸ್ಬಿಟ್ಟಿರ್ತಾರೆ, ಹೀಗ್ ಮಾಡಿಸ್ಬಿಟ್ಟಿರ್ತಾರೆ, ಅಲ್ವಾ? ಇರ್ತಾರೆ ಈ ತರ ಜನಗಳು. ನಿಮ್ಮ ಸುತ್ತಮುತ್ತನು ಈ ತರ ನನಗ್ ಗೊತ್ತಿಲ್ಲ. ಇದ್ರೆ ಅಂತಹವರಿಗೊಂದು ಪಾಪ ಅಂತ ಹೇಳ್ಬೇಡ. ಯಾಕೆ ಅಂದ್ರೆ ತಾಮಸ ಗುಣದಿಂದ ಕೂಡಿರ್ತಾರೆ. ಒಂದಲ್ಲ ಒಂದು ದಿನ ಭಗವಂತ ಅಂತಹವರಿಗೂ ಸಹ ಒಳ್ಳೆ ಬುದ್ಧಿ ಕೊಟ್ಬಿಡ್ಲಿ ಅವ್ರಿಗಷ್ಟೇ. ಯಾಕೆ ಅಂತಂದ್ರೆ ನಾವು ಒಳ್ಳೇದ್ ಹೇಳಿದ್ರು ಅವರಿಗೆ ಕೆಟ್ಟದ್ದು ಅಂತ ಅನ್ಸುತ್ತೆ, ನಾವು ಒಳ್ಳೇದು ಮಾಡಿದ್ರು ಅವರಿಗೆ ಕೆಟ್ಟದ್ದು ಅನ್ಸುತ್ತೆ ಅಂದಾಗ ನಾವ್ ಏನ್ ಮಾಡಕ್ಕಾಗುತ್ತೆ, ಅಲ್ವಾ? ಭಗವಂತನ ಹತ್ರ ಕೇಳ್ಕೋಬೇಕು, ಅಂತವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಭಗವಂತ. ಇನ್ನೂ ಮತ್ತೆ ಹುಟ್ಟುತ್ತಾರೆ, ಇನ್ನೂ ಹುಟ್ಟೋದ್ರ ಜೊತೆಗೆ ತಾಮಸ ಗುಣದವರು ಅಂದ್ರೆ ಮತ್ತೆ ದೈತ್ಯರಾಗಿ ನರಕದಲ್ಲೇ ಸಾಯ್ತಾರೆ ಇವ್ರು ಅಂತ ನಮ್ಗೆ ಈಗ ತಿಳ್ಕೊಂಡಾದ್ಮೇಲೆ ಇನ್ನೂ ಅವ್ರನ್ನ ನೋಡ್ದಾಗ ನಮ್ಗೆ ಇನ್ನೂ ಅಯ್ಯೋ ಅನ್ಸುತ್ತೆ, ಅಯ್ಯೋ ಪಾಪ ಇವ್ರು ಮುಂದಿನ ಜನ್ಮದಲ್ಲಿ ನರಕದಲ್ಲಿ ಹುಟ್ಟತಾರಲ್ಲಪ್ಪ, ಅಲ್ವಾ? ನರಕದಲ್ಲಿ ಬಿದ್ದು ಒದ್ದಾಡ್ತಾರೆ ಅಂದಾಗ ಆಬ್ವಿಯಸ್ಲಿ ನಮ್ಗೆ ಎಷ್ಟು ನೋವಾಗುತ್ತೆ, ಅಲ್ವಾ? ಹಾಗಾಗಿ ಇಲ್ಲಿ ಬರೀ ಸಂಶಯದಿಂದ ಕೂಡಿರ್ತಾರೆ, ಇವ್ರಿಗೆ ಸುಖ ಇರೋದೇ ಇಲ್ಲ. ದೊಡ್ಡ ಮನೆ ಇರುತ್ತೆ, ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ಎಲ್ಲ ಇರುತ್ತೆ, ಕೆಲ್ಸದವ್ರು ಇರ್ತಾರೆ, ಆದ್ರೂ ಆ ಕೆಲ್ಸದವ್ರ ಮೇಲೂ ಡೌಟ್ ಬಿಡೋದು. ಆ ಕೆಲ್ಸದವ್ಳು ಅದ್ ಎತ್ಕೊಂಡ್ ಹೋಗ್ಬಿಟ್ಲಾ, ಇದ್ ಎತ್ಕೊಂಡ್ ಹೋಗ್ಬಿಟ್ಲಾ, ಹಂಗ್ ಮಾಡ್ಬಿಟ್ಲಾ, ಹಿಂಗ್ ಮಾಡ್ಬಿಟ್ಲಾ, ಈ ರೀತಿ ಬರೀ ಸಂಶಯ. ಯಾವುದೇ ರೀತಿಯಾದಂತಹ ನಿಲುವು ಇವ್ರಿಗೆ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ ಇವರಿಗೆ ಒಂದು ಸರಿಯಾದ ನಿಲುವು ತಗೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸಂಶಯ ಮತ್ತೆ ಎಲ್ಲರಲ್ಲಿ ದೋಷನೇ ಹುಡುಕ್ತಾ ಇದ್ರೆ ಎಲ್ಲಿಂದ ಇವರಿಗೆ ಒಳ್ಳೇದಾಗತ್ತೆ, ಅಲ್ವಾ? ಯೋಚನೆ ಮಾಡ್ಬೇಕು ನೋಡಿ, ನಮ್ಮ ಬುದ್ಧಿ ಹೇಗಿರುತ್ತೆ ಅಂದ್ರೆ, ನಮ್ಮ ಬುದ್ಧಿ ಸಾತ್ವಿಕ ಬುದ್ಧಿನ, ತಾಮಸ ಬುದ್ಧಿನ, ರಾಜಸ ಬುದ್ಧಿನ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಇಲ್ಲಿ ಇಷ್ಟೊಂದು ವಿವರ ಕೊಡ್ತಾ ಇದ್ದಾರೆ ಅಂದ್ರೆ, ನಿನ್ನ ಬುದ್ಧಿನೇ ಸಪೋಸ್ ತಾಮಸ ಆಗಿದ್ರೆ ನೀನು ಯಾವ ಕರ್ಮವ ಮಾಡಿದ್ರು ಸಹ ಅದು ತಾಮಸವಾಗೇ ಇರುತ್ತೆ. ಹಾಗಾಗಿ ನೀನು ನಿನ್ನ ಬುದ್ಧಿಯನ್ನ ಸರಿ ಮಾಡ್ಕೋ.
ನೀನು ತಿಳುವಳಿಕೆಯನ್ನ ಸರಿ ಮಾಡ್ಕೊ. ನೀನ್ ಭಗವಂತನ ಬಗ್ಗೆ ಹೆದರ್ಕೋಬೇಡ. ಭಗವಂತನಲ್ಲಿ ಪ್ರೀತಿ ಇರ್ಲಿ. ಭಗವಂತನ ಬಗ್ಗೆ ಯಾವುದೇ ರೀತಿಯಾದಂತಹ ಸಂಶಯವನ್ನ ಇಟ್ಕೊಳ್ಳದೆ ಇನ್ನೂ ನೀನು ಎಷ್ಟು ಒಳ್ಳೇದಕ್ಕಾಗುತ್ತೋ ಅಷ್ಟು ಒಳ್ಳೇದಾಗಿ ನಿನಗ್ ನೀನ್ ಟ್ಯೂನ್ ಮಾಡ್ಕೊಂಬಿಡು. ಇಲ್ಲಿ ಯಾರಿಗೂ ನೀನ್ ಹೀಗೆ ಇರು, ಹಾಗೆ ಇರು, ಹೀಗೆ ಅಂತ ಹೇಳ್ತಾ ಇಲ್ಲ. ನಿನ್ನ ಬುದ್ಧಿ ಹೇಗಿದೆ ಸೆಲ್ಫ್ ಟೆಸ್ಟ್. ನಿನಗ್ ನೀನೇ ಕುತ್ಕೊಂಡು ಟೆಸ್ಟ್ ಮಾಡ್ಕೊ. ಇವಾಗ ಹೇಳಿದ್ ಯಾವ್ದಾದ್ರು ಇದೆಯಾ ಕ್ವಾಲಿಟೀಸು? ಬೇಗ ಸರಿ ಮಾಡ್ಕೊಂಬಿಡು. ಅದು ಈ ಜನ್ಮದಲ್ಲೇ ಸರಿ ಮಾಡ್ಕೊ. ಮತ್ತೆ ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಮತ್ತೆ ಸರಿ ಮಾಡ್ಕೊಳ್ಳೋದು ಅಂದ್ರೆ ಯಾಕೆ ಬೇಕು ಅಲ್ವಾ? ಯೋಚನೆ ಮಾಡಿ. ಯಾಕೆ ಅಂತಂದ್ರೆ ಭಗವಂತ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ನಮಗೆ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಬುದ್ಧಿಯಿಂದ ಹೇಳೋಣ. ನೋಡಿ, ಬುದ್ಧಿ ಅಂತ ಅಂದ್ರೇನೆ ಅವನು 11 ಇಂದ್ರಿಯಗಳನ್ನ ಹಿಡಿದಿಡುವಂತಹ ಶಕ್ತಿ ಇರೋನು. ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತೆ ಬುದ್ಧಿ. ಆ ಬುದ್ಧಿಯನ್ನು ಸಹ ಭಗವಂತನಿಗೆ ಕೊಡೋಣ. ಭಗವಂತ ದಯವಿಟ್ಟು ನನ್ನ ಬುದ್ಧಿಯನ್ನ ಕಂಟ್ರೋಲ್ ಮಾಡು, ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡು. ಯಾಕೆ ಅಂತಂದ್ರೆ ನನಗ್ ಗೊತ್ತಿಲ್ಲ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿ ಅವನಿಗೆ ಶರಣಾಗ್ಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.